ಆತ್ಮೀಯ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಸ್ವಾಗತ. ಇವತ್ತಿನ ನಾವು ಈ ವಿಡಿಯೋ ಪಾಠದಲ್ಲಿ SSLC ಅಥವಾ 10ನೇ ತರಗತಿಯ ವಾರ್ಷಿಕ ಪರೀಕ್ಷೆ ವಿಷಯ ದ್ವಿತೀಯ ಭಾಷೆ ಇಂಗ್ಲೀಷ್, ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್, ಸಬ್ಜೆಕ್ಟ್ ಕೋಡ್ 31E, ಮಾರ್ಕ್ಸ್ 80, ಟೈಮ್ ನಿಮಗೆ 3 hours ಇರ್ತಕ್ಕಂಥದ್ದು. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ದಿನಾಂಕ 26/3/2025 ನಡೀತಕ್ಕಂತಹ SSLC ಇಂಗ್ಲೀಷ್ ವಿಷಯಕ್ಕೆ ಸಂಬಂಧಪಡ್ತಕ್ಕಂತಹ ವಾರ್ಷಿಕ ಪರೀಕ್ಷೆಯ ಎಕ್ಸ್ಪೆಕ್ಟೆಡ್ ಕ್ವೆಶ್ಚನ್ ಪೇಪರ್ ವಿತ್ ಕೀ ಆನ್ಸರ್, ಬಹು ನಿರೀಕ್ಷಿತ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರಗಳನ್ನ ಚರ್ಚೆ ಮಾಡ್ತಕ್ಕಂಥ ವಿಡಿಯೋ ಆಗಿರ್ತದೆ. ಸೊ ಈ ಒಂದು ವಿಡಿಯೋದಲ್ಲಿ ಬರ್ತಕ್ಕಂತಹ ಪ್ರಶ್ನೆಗಳು ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳಾಗಿರ್ತವೆ. ಹಾಗಾಗಿ ಈ ಒಂದು ಕ್ವೆಶ್ಚನ್ ಪೇಪರ್ದಿಂದ ಕನಿಷ್ಠ ಏನಿಲ್ಲ ಅಂತಂದ್ರೆ 40ರಿಂದ 45 ಮಾರ್ಕ್ಸ್ಗಳು ನಿಮಗೆ ಬರ್ತಕ್ಕಂತಹ ಪ್ರಶ್ನೆಗಳೇ ಇರತಕ್ಕಂಥದ್ದು. ಹಾಗಾಗಿ ನಮ್ಮ ವಿಡಿಯೋನ ಸರಿಯಾದ ರೀತಿಯಲ್ಲಿ ನೋಡಿದರೆ ನಿಮಗೆ 100% ನೀವು ಒಂದಿಷ್ಟು ಮಾರ್ಕ್ಸ್ಗಳನ್ನು ಪಡ್ಕೋಬೋದು. ಇದಾಗ್ತದಂಗೆ ಇನ್ನೂ ಒಂದು ಕ್ವೆಶ್ಚನ್ ಪೇಪರನ್ನು ಅಪ್ಲೋಡ್ ಮಾಡ್ತೀವಿ ರೀಸೆಂಟ್ಲಿ. ಸೊ ಅದು ಕೂಡ ಭಾಳಷ್ಟು ಉಪಯೋಗಕಾರಿಯಾಗಿರ್ತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ವಿಡಿಯೋ ಪಾಠವನ್ನು ಪ್ರಾರಂಭಿಸೋಣ. ಸೊ ಪ್ರಾರಂಭಿಸೋಕ್ಕಿಂತ ಮೊದಲು ಯಾರಾದರೂ ನಮ್ಮ ಚಾನಲನ್ನು ಮೊದಲ ಬಾರಿಗೆ ನೋಡ್ತಾ ಇದ್ದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಈ ಚಾನಲ್ಗೆ ಈ ಒಂದು ವಿಡಿಯೋಗೆ ಲೈಕ್ ಕೊಟ್ಟು ಶೇರ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಪಾಠವನ್ನು ಪ್ರಾರಂಭಿಸೋಣ. ಕ್ವೆಶ್ಚನ್ ನಂಬರ್ 1, ಮೊದಲನೇ ಪ್ರಶ್ನೆ. Four alternatives are given for each of the following questions or incomplete statement. Choose the correct alternative and write the complete answer along with its letter of alphabet ಅಂತಿದೆ. ಸೊ ಇದಿಷ್ಟೆಲ್ಲ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಆಗಿರ್ತವೆ. ಫಸ್ಟ್ ಪ್ರಶ್ನೆ ನೋಡೋದಾದರೆ ಚೂಸ್ ದ ಅಪ್ರೋಪ್ರಿಯೇಟ್ ಕ್ವೆಶ್ಚನ್ ಟ್ಯಾಗ್ ಫಾರ್ ದ ಸ್ಟೇಟ್ಮೆಂಟ್. ಇದು 4 ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ಗಳಿರೋದ್ರಿಂದ ಕೇಳಿಕೊಟ್ಟಿರ್ತಕ್ಕಂತಹ ಸೆಂಟೆನ್ಸ್ಗೆ ಸ್ಟೇಟ್ಮೆಂಟ್ಗೆ ಕ್ವೆಶ್ಚನ್ ಟ್ಯಾಗ್ ಮಾಡಿರಿ ಅಂತ ಇದೆ. ಸಂಜನಾ ಟ್ರೈಸ್ ಟು ಗೆಟ್ ಗುಡ್ ಮಾರ್ಕ್ಸ್ ಇನ್ ದ ಎಕ್ಸಾಮ್ ಅಂತಕ್ಕಂಥದ್ದಿದೆ. ಸೊ ಇಲ್ಲಿ 4 ಆಪ್ಷನ್ಗಳು ಕೊಟ್ಟಿದ್ರು ಕೂಡ ಸರಿಯಾಗಿರ್ತಕ್ಕಂಥ ಆಪ್ಷನ್ ಏನಾಗ್ತದೆ? ಆಪ್ಷನ್ ಸಿ, ಡಸಂಟ್ ಸಿ. ಯಾಕೆ ಡಸಂಟ್ ಸಿ ಆಯಿತು ಅಂತಂದರೆ ಇಲ್ಲಿ ಸಂಜನಾ ಟ್ರೈಸ್ ಟು ಗೆಟ್ ಅ ಗುಡ್ ಮಾರ್ಕ್ಸ್ ಅಂತಕ್ಕಂಥ ಈ ಸೆಂಟೆನ್ಸ್ ನಿಮಗೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನಲ್ಲಿರೋದರಿಂದ ಹೆಲ್ಪಿಂಗ್ ವರ್ಬ್ ಇರೋದಿಲ್ಲ, ಡೈರೆಕ್ಟ್ಲಿ ಮೇನ್ ವರ್ಬ್ಗೆ ES ಫಾರ್ಮ್ ಆ್ಯಡ್ ಆಗಿರೋದರಿಂದ ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನಲ್ಲಿ ಡಸ್ ಅಂತಕ್ಕಂಥ ಹೆಲ್ಪಿಂಗ್ ವರ್ಬನ್ನು ಫಸ್ಟ್ ಬರ್ಕೊಂಡು ಇದು ಫಸ್ಟು ಸೆಂಟೆನ್ಸ್ ಆಗಿರೋದರಿಂದ ಅದನ್ನು ನೆಗೆಟಿವ್ ಮಾಡಿ ಸಂಜನಾ ಬಿಕಮ್ಸ್ ಸಿ. ಸಂಜನಾ ಅಂತಕ್ಕಂಥದ್ದು ಇಲ್ಲಿ ಸಿ ಆಗಿ ಚೇಂಜ್ ಮಾಡಬೇಕಾಗ್ತದೆ. ಸಿ ಅಂತಂದರೆ ಇಲ್ಲಿ ಪ್ರೊನೌನ್ ಚೇಂಜ್ ಮಾಡಬೇಕಾಗ್ತದೆ. ಸೊ ಹಾಗಾಗಿ ನಮ್ಮ ಆನ್ಸರ್ ಏನಾಗಿರ್ತದೆ? ಆಪ್ಷನ್ ಸಿ, ಡಸಂಟ್ ಸಿ. ರೀಡ್ ದಿ ಕಾನ್ವರ್ಜೇಷನ್ ಆ್ಯಂಡ್ ಚೂಸ್ ದ ಲ್ಯಾಂಗ್ವೇಜ್ ಫಂಕ್ಷನ್ ಫಾರ್ ದ ಅಂಡರ್ಲೈನ್ ಸೆಂಟೆನ್ಸ್ ಅಂತ ಇದೆ. ಸೊ ಇಲ್ಲಿ ಈ ಒಂದು ಸೆಂಟೆನ್ಸಿಗೆ ನಾವು ಲ್ಯಾಂಗ್ವೇಜ್ ಫಂಕ್ಷನನ್ನು ಮಾಡಬೇಕಾಗಿರ್ತಕ್ಕಂಥದ್ದು. ಇಲ್ಲಿ ರವಿ ಮತ್ತು ಪ್ರಜ್ವಲನ್ ಅವರ ನಡುವೆ ಕಾನ್ವರ್ಜೇಷನ್ ಇದ್ರೂ ಕೂಡ ನಮಗೆ ಡೈರೆಕ್ಟ್ಲಿ ನಾವು ಶಾರ್ಟೇಜ್ ಆಫ್ ಟೈಮ್ ಇರೋದರಿಂದ, ಸಮಯ ಕಡಿಮೆ ಇರೋದರಿಂದ ಡೈರೆಕ್ಟ್ಲಿ ಯಾವ ಸೆಂಟೆನ್ಸಿಗೆ ನಾವು ಲ್ಯಾಂಗ್ವೇಜ್ ಫಂಕ್ಷನನ್ನು ಬರೀಬೇಕು ಅಂತಕ್ಕಂಥದ್ದು. ರವಿ ಹೇಳ್ತಾನೆ, ಐ ಆಮ್ ಸಾರಿ, ಶಾಲ್ ಐ ಡ್ರಾಪ್ ಯು ಟು ದಿ ಹಾಸ್ಪಿಟಲ್. ಆ ಹಾಸ್ಪಿಟಲ್ವರೆಗೆ ನಿನ್ನನ್ನು ಡ್ರಾಪ್ ಮಾಡಲಾ ಅಂತಕ್ಕಂಥದ್ದು ರವಿ ಹೇಳಿರ್ತಕ್ಕಂಥ ಮಾತಾಗಿರೋದ್ರಿಂದ ಇದು ನಮಗೇನಾಗ್ತದೆ? ಆಫರಿಂಗ್ ಹೆಲ್ಪ್ ಆಗ್ತದೆ. ಸೊ ಕರೆಕ್ಟ್ ಆನ್ಸರ್ ಯಾವುದಪ್ಪ ಅಂತಂದರೆ ಇಲ್ಲಿ ಬಿ, ಆಫರಿಂಗ್ ಹೆಲ್ಪ್. ನೆಕ್ಸ್ಟ್ ಕ್ವೆಶನ್ ನಂಬರ್ 3. ರೀಡ್ ದ ಕಾನ್ವರ್ಜೇಷನ್ ಆ್ಯಂಡ್ ಚೂಸ್ ದ ಇನ್ಫಿನಿಟಿವ್ ಫ್ರಮ್ ದ ಸೆಂಟೆನ್ಸ್ ಅಂತ ಇದೆ. ಇನ್ಫಿನಿಟಿವ್ ಅಂದ ತಕ್ಷಣ ನೆನಪಿಟ್ಕೊಳ್ರಿ, 2 ಪ್ಲಸ್ ಮೇನ್ ವರ್ಬ್. 2 ಬಂದಿರಬೇಕು ಮತ್ತು ಅದಾಗ್ತಿದ್ದಂಗೆ ಮೇನ್ ವರ್ಬ್ ಬಂದಿದ್ರೆ ಅದು ಇನ್ಫಿನಿಟಿವ್ ಆಗ್ತದೆ. ನೆನಪಿಟ್ಕೋಬೇಕು, ಇಡೀ ಸೆಂಟೆನ್ಸ್ನಲ್ಲಿ TO2 ಅಂತಕ್ಕಂಥದ್ದು ಎಲ್ಲಿ ಬಂದಿರ್ತದೆ ಅಂತಕ್ಕಂಥದ್ದು ನೋಡಿಕೊಂಡು ಅದಾಗ್ತಿದ್ದಂಗೆ ವರ್ಬ್ ಇರಬೇಕು. ಹಾಗಾಗಿ 2 ಪ್ಲಸ್ ಮೇನ್ ವರ್ಬ್ ಈಸ್ ಈಕ್ವಲ್ಸ್ ಟು ಇನ್ಫಿನಿಟಿವ್. ಈ ಸೆಂಟೆನ್ಸ್ನಲ್ಲಿ ಭಾಳಷ್ಟು ಈಸಿಯಾಗಿರ್ತಕ್ಕಂಥ ಕ್ವೆಶನ್ ಆಗಿರೋದ್ರಿಂದ ತನು ಮತ್ತು ಅನು ಅನ್ನೋರ ನಡುವೆ ಇಲ್ಲಿ ಇರ್ತಕ್ಕಂಥ ಕಾನ್ವರ್ಸೇಷನ್ ಇದೆ. ಈ ತನು ಹೇಳಿರ್ತಕ್ಕಂಥ ಮಾತಿನಲ್ಲಿ ಯಾವುದೇ 2 ಅಂತಕ್ಕಂಥ ವರ್ಡ್ ಬಂದಿಲ್ಲ. ಅನು ಹೇಳ್ತಾಳೆ, ನೈಸ್ ಬುಕ್ ಟು ರೀಡ್, ಫುಲ್ ಆಫ್ ಸಸ್ಪೆನ್ಸ್ ಅಂತ ಇರ್ತಕ್ಕಂಥದ್ದು. ಸೊ ಹಾಗಾಗಿ ಇಲ್ಲಿ 2 ಅಂತಕ್ಕಂಥದ್ದು ಅದಾಗ್ತದಂಗೆ ರೀಡ್ ಅಂತಕ್ಕಂಥ ಮೇನ್ ವರ್ಬ್ ಆಗಿರೋದ್ರಿಂದ ನಿಮ್ಮ ಆನ್ಸರ್ ಏನಾಗಿರ್ತದೆ? ಆಪ್ಷನ್ ಸಿ, ಟು ರೀಡ್ ಈಸ್ ದಿ ರೈಟ್ ಆನ್ಸರ್, ಇನ್ಫಿನಿಟಿವ್ ಆಗಿರ್ತದೆ. ಕ್ವೆಶನ್ ನಂಬರ್ 4. ರೀಡ್ ದ ಗಿವನ್ ಕಾನ್ವರ್ಸೇಷನ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ ಚೂಸಿಂಗ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ವರ್ಡ್ ಫಾರ್ಮ್ ಆಫ್ ದ ಗಿವನ್ ಆಪ್ಷನ್ಸ್ ಅಂತ ಇದೆ. ಸೊ ಇದು ಏನಪ್ಪ ಅಂತಂದರೆ ಇದು ನಿಮಗೆ ಇಫ್ ಕ್ಲಾಸ್ಗೆ ಸಂಬಂಧಪಡ್ತಕ್ಕಂಥ ಪ್ರಶ್ನೆ ಇರೋದ್ರಿಂದ ಕೀರ್ತಿ ಮತ್ತು ಪ್ರವೀಣ್ ನಡುವೆ ಇರತಕ್ಕಂಥ ಕಾನ್ವರ್ಸೇಷನ್. ಕೀರ್ತಿ ಹೇಳ್ತಾಳೆ, ಕುಡ್ ಯು ಅಟೆಂಡ್ ದ ಔಟ್ಡೋರ್ ಕನ್ಸರ್ಟ್ ಅಂತಕ್ಕಂಥದ್ದು. ಪ್ರವೀಣ್ ಹೇಳ್ತಾನೆ, ಇಫ್ ಇಟ್ ಹ್ಯಾಡಂಟ್ ರೇನ್ಡ್ ವಿ ಡ್ಯಾಶ್ ಅಟೆಂಡ್ ದ ಔಟ್ಡೋರ್ ಕನ್ಸರ್ಟ್ ಅಂತಕ್ಕಂಥದ್ದು. ಸೊ ಇಲ್ಲಿ ವುಡ್ ಹ್ಯಾವ್, ಯಾಕಪ್ಪ ಅಂತಂದರೆ ವುಡ್ ಹ್ಯಾವ್ ಅಂತಕ್ಕಂಥ ವರ್ಡನ್ನು ಇಲ್ಲಿ ಫಿಲ್ ಮಾಡಿ ನೋಡಿದರೆ ಇಫ್ ಇಟ್ ಹ್ಯಾಡಂಟ್ ರೇನ್ಡ್ ವಿ ವುಡ್ ಹ್ಯಾವ್ ಅಟೆಂಡ್ ದ ಔಟ್ಡೋರ್ ಕನ್ಸರ್ಟ್ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ. ಇನ್ನು ಮೇನ್ ಕ್ವೆಶನ್ ನಂಬರ್ 2,
12 ಮಾರ್ಕ್ಸ್ ಇರತಕ್ಕಂತಹ 1 ಅಂಕದ ಪ್ರಶ್ನೆಗಳು. ಡೂ ಆ್ಯಸ್ ಡೈರೆಕ್ಟೆಡ್. ವಿಚ್ ಒನ್ ಆಫ್ ದ ಫಾಲೋವಿಂಗ್ ವರ್ಡ್ ಹ್ಯಾಸ್ 2 syllable. ಇಲ್ಲಿ 2 syllable ವರ್ಡ್ ಯಾವುದಪ್ಪ ಅಂತಂದರೆ ಇಲ್ಲಿ ನೇಚರ್ ಆಗಿರ್ತದೆ. ಸೊ ಇಲ್ಲಿ ಫ್ರೀ 1 syllable, ನೀಟ್ 1 syllable, ಪೊಲಿಟಿಕ್ಸ್ 3 syllable, ನೇಚರ್ ಅಂತಕ್ಕಂಥದ್ದು 2 syllable ವರ್ಡ್ ಆಗಿರ್ತದೆ. ಮುಂದಿನ ಪ್ರಶ್ನೆ, ಕಂಬೈನ್ ದ ವರ್ಡ್ ಇನ್ ಕಾಲಮ್ ಎ ವಿತ್ ಇಟ್ಸ್ ಕಲಕೇಟಿವ್ ವರ್ಡ್ ಕಾಲಮ್ ಬಿ. ಇಲ್ಲಿ ಬುಕ್ ಅಂತಕ್ಕಂಥ ವರ್ಡ್ ಇದೆ. ಇದು 4 ವರ್ಡ್ ಕೊಟ್ಟಿದ್ರು ಕೂಡ ಇದಕ್ಕೆ ಸರಿಯಾಗಿರ್ತಕ್ಕಂಥ ಕ್ಯಾಲ್ಕುಲೇಷನ್ ಆಗ್ತಕ್ಕಂಥ ವರ್ಡ್ ಯಾವುದಪ್ಪ ಅಂತಂದರೆ ಬ್ಯಾಂಕ್. ಸೊ ಹಾಗಾಗಿ ಬುಕ್ ಬ್ಯಾಂಕ್ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರ್ತಕ್ಕಂತಹ ಕ್ಯಾಲ್ಕುಲೇಟಿವ್ ವರ್ಡ್ ಆಗಿರ್ತದೆ. ನೆಕ್ಸ್ಟ್ ಕ್ವಶನ್ ನಂಬರ್ 7, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಯೂಸಿಂಗ್ ದ ಕರೆಕ್ಟ್ ಆರ್ಟಿಕಲ್ ಅಂತಕ್ಕಂಥದ್ದು. ಪವಿತ್ರ ಡ್ಯಾಶ್ NCC ಸ್ಟೂಡೆಂಟ್. ಸೊ ಇದು NCC ಅಂತಕ್ಕಂಥದ್ದು ಅಬ್ರಿವೇಷನ್ ಇರತಕ್ಕಂಥದ್ದು. ಆ ಕಾರಣಕ್ಕಾಗಿ AN ಅನ್ನು ಬರೀಬೇಕಾಗ್ತದೆ. ಸೊ ಫಾರ್ ಎಕ್ಸಾಂಪಲ್ ಈಗ NCC, MBBS, ಆಮೇಲೆ BAMS, ಆಮೇಲೆ MLA, MP ಆ ಥರ ಬಂದರೆ ಅಲ್ಲಿ ಸ್ವರಾಕ್ಷರ ವ್ಯಂಜನಾಕ್ಷರಗಳು ಯಾವುದಕ್ಕೂ ಲೆಕ್ಕಕ್ಕೆ ಬರೋದಿಲ್ಲ. ಸೊ ಅಬ್ರಿವೇಷನ್ಸ್ ಇದ್ದರೆ ಇಲ್ಲಿ 100% ನಾವೇನು ಮಾಡಬೇಕು, AN ಬರೀರಿ ಅಂತಕ್ಕಂಥದ್ದನ್ನು ಇಲ್ಲಿ ನೋಡ್ಬೋದು. ಫಿಲ್ ಇನ್ ದ ಬ್ಲ್ಯಾಂಕ್ ಯೂಸಿಂಗ್ ದ ಸೂಟೇಬಲ್ ಲಿಂಕರ್ ಅಂತ ಇದೆ. ಅನಿಲ್ ಕಮ್ಸ್ ಟು ಸ್ಕೂಲ್ ಅರ್ಲಿ ಡ್ಯಾಶ್ ಈಸ್ ಪೆನ್ ಬಟ್ ಡಸಂಟ್ ಅಂತಕ್ಕಂಥದ್ದು. ಅನಿಲ್ ಕಮ್ಸ್ ಟು ಸ್ಕೂಲ್ ಅರ್ಲಿ ಡ್ಯಾಶ್ ಈಸ್ ಫ್ರೆಂಡ್ ಡಸಂಟ್ ಅಂತಕ್ಕಂಥದ್ದು. ಅನಿಲ್ ಏನೋ ಶಾಲೆಗೆ ಬೇಗ ಬರ್ತಾನೆ ಬಟ್ ಅವನ ಫ್ರೆಂಡು ಬರೋದಿಲ್ಲ. ಬಟ್ ಅಂತಂದ್ರೆ ಇಲ್ಲಿ ಆದರೆ. ನೆಕ್ಸ್ಟ್, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರೋಪ್ರಿಯೇಟ್ ಪ್ರಿಪೊಸಿಷನ್. ಮಾಧವ್ ಈಸ್ ವರ್ಕಿಂಗ್ ಇನ್ ಎ ಕಂಪ್ನಿ. ಇಲ್ಲಿ ಏನೇನು ಅಂತಕ್ಕಂಥದ್ದನ್ನು ಬರೀಬೇಕು. ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರೋಪ್ರಿಯೇಟ್ ಟೆನ್ಸ್ ಫಾರ್ಮ್ ಆಫ್ ದ ವರ್ಬ್ ಗಿವನ್ ಇನ್ ಬ್ರ್ಯಾಕೆಟ್ ಅಂತಕ್ಕಂಥದ್ದಿದೆ. ಸ್ನೇಹ ಡ್ಯಾಶ್ ರೈಟ್ ಶಾರ್ಟ್ ಸ್ಟೋರೀಸ್ ಟು ದ ಪೀರಿಯಾಡಿಕಲ್ಸ್ ರೆಗ್ಯುಲರ್ಲಿ ಅಂತಕ್ಕಂಥದ್ದಿದೆ. ಸೊ ಇಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನಲ್ಲಿ ಆಗಿರ್ತಕ್ಕಂತಹ ಒಂದು ಸೆಂಟೆನ್ಸ್ ಇರೋದ್ರಿಂದ ಇಲ್ಲಿ ರೈಟ್ ಅಂತಕ್ಕಂತಹ ವರ್ಬ್ ಏನಾಗಬೇಕು, ಇಲ್ಲಿ ರೈಟ್ಸ್ ಆಗಬೇಕಾಗ್ತದೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಏನಾದರೂ ಎಸ್ಟರ್ಡೇ, ಲಾಸ್ಟ್ ವೀಕು, ಲಾಸ್ಟ್ ಇಯರ್ ಆ ಥರ ಏನಾದರೂ ಬಂದಿದ್ರೆ ಇಲ್ಲಿ ರೈಟ್ಸ್ ಬದಲಾಗಿ ರೋಟ್ ಅಂತಕ್ಕಂಥ ವರ್ಡ್ ಬರ್ತಾಯಿತ್ತು. ನೆಕ್ಸ್ಟ್ ಕ್ವಶನ್ ನಂಬರ್ 11, ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ದ ಸ್ಪೀಚ್ ಆಫ್ ದ ಅಂಡರ್ಲೈನ್ಡ್ ವರ್ಡ್. ಇಲ್ಲಿ ಒಂದು ಸೆಂಟೆನ್ಸ್ ಕೊಟ್ಟಿದ್ದಾರೆ. ಆ ಸೆಂಟೆನ್ಸ್ನಲ್ಲಿ ಒಂದು ವರ್ಡ್ಗೆ ಅಂಡರ್ಲೈನ್ ಮಾಡಲ್ಪಟ್ಟಿದೆ. ಆ ವರ್ಡ್ ಪಾರ್ಟ್ಸ್ ಆಫ್ ಸ್ಪೀಚಿನಲ್ಲಿ ಏನಾಗ್ತದೆ ಅಂತಕ್ಕಂಥದ್ದು. ದ ಸ್ಟೋರೀಸ್ ಆರ್ ಟೋಲ್ಡ್ ಇಂಟ್ರೆಸ್ಟಿಂಗ್ಲಿ. ದ ಸ್ಟೋರೀಸ್ ಆರ್ ಟೋಲ್ಡ್ ಇಂಟ್ರೆಸ್ಟಿಂಗ್ಲಿ ಅಂತಕ್ಕಂಥದ್ದು. ಇಲ್ಲಿ ಸ್ಟೋರೀಸ್ಗಳನ್ನ ಹೇಗೆ ಹೇಳಲ್ಪಟ್ಟಿತು ಅನ್ನೋ ಕಾರಣಕ್ಕಾಗಿ ಇದು ಆ್ಯಡ್ವರ್ಬ್ ಆಗ್ತದೆ. ಆ್ಯಡ್ವರ್ಬ್ ಇಸ್ ನಥಿಂಗ್ ಬಟ್ ಆ್ಯಡ್ವರ್ಬ್ ಅಂತಂದರೆ ಕ್ರಿಯಾ ವಿಶೇಷಣ. ಒಂದು ಕ್ರಿಯೆಯ ಬಗ್ಗೆ ವಿಶೇಷವಾಗಿ ಹೇಳ್ತಕ್ಕಂತಹ ಪದ ಆಗಿದ್ದರೆ ಅದು ಆ್ಯಡ್ವರ್ಬ್ ಆಗಿರ್ತದೆ. ಇಲ್ಲಿ ಸ್ಟೋರಿಯನ್ನು ಹೇಳ್ತಕ್ಕಂತಹ ರೀತಿಯ ಬಗ್ಗೆ ಇರೋದರಿಂದ ಅದು ಆ್ಯಡ್ವರ್ಬ್ ಆಗ್ತದೆ. ನೆಕ್ಸ್ಟ್ ಕ್ವಶನ್ ನಂಬರ್ 12, ರೈಟ್ ದ ಫಾರ್ಮ್ ಆಫ್ ದ ವರ್ಬ್, ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ಬ್ರ್ಯಾಕೆಟ್ ಅಂತಕ್ಕಂಥದ್ದು. ಇಂಗ್ಲೀಷ್ ಟೀಚರ್ ಸ್ಟ್ರೆಸ್ಡ್ ದ ಡ್ಯಾಶ್ ಆಫ್ ಗ್ರಾಮರ್ ಅಂತಕ್ಕಂಥದ್ದು. ಇಲ್ಲಿ ಬ್ರ್ಯಾಕೆಟ್ನಲ್ಲಿ ಇಂಪಾರ್ಟೆಂಟ್ ಅಂತ ಕೊಟ್ಟಿದ್ದಾರೆ. ಈ ಸೆಂಟೆನ್ಸಿಗೆ ಇಂಪಾರ್ಟೆಂಟ್ ಅಂತಕ್ಕಂಥ ವರ್ಡ್ ಸರಿ ಹೋಗೋದಿಲ್ಲ. ಹಾಗಾಗಿ ಈ ಸೆಂಟೆನ್ಸ್ಗೆ ಸರಿ ಹೋಗೋ ಥರ ಈ ಒಂದು ಬ್ರ್ಯಾಕೆಟ್ನಲ್ಲಿ ಕೊಟ್ಟಿರ್ತಕ್ಕಂಥ ವರ್ಡನ್ನು ಚೇಂಜ್ ಮಾಡಬೇಕು. ಸೊ ಅದಕ್ಕೆ ಏನಾಗ್ತದೆ ಇಲ್ಲಿ ಇಂಪಾರ್ಟೆನ್ಸ್. ದ ಇಂಗ್ಲೀಷ್ ಟೀಚರ್ ಸ್ಟ್ರೆಸ್ಡ್ ದ ಇಂಪಾರ್ಟೆನ್ಸ್ ಆಫ್ ಗ್ರಾಮರ್. ನೆಕ್ಸ್ಟ್ ವರ್ಡ್, ನೆಕ್ಸ್ಟ್ ಕ್ವಶನ್, ಯೂಸ್ ದ ವರ್ಡ್ ಪ್ಲೇ ಆ್ಯಸ್ ಅ ವರ್ಬ್ ಇನ್ ಅ ಸೆಂಟೆನ್ಸ್. ಪ್ಲೇ ಅಂತಕ್ಕಂಥ ವರ್ಡನ್ನು ಕ್ರಿಯಾಪದವನ್ನಾಗಿ ವಾಕ್ಯದಲ್ಲಿ ಬಳಕೆ ಮಾಡಿ ಒಂದು ವಾಕ್ಯವನ್ನು ರಚನೆ ಮಾಡಬೇಕು. ಹೀ ಪ್ಲೇಡ್ ಕ್ರಿಕೆಟ್ ವೆರಿ ವೆಲ್. ಹೀ ಪ್ಲೇಡ್ ಕ್ರಿಕೆಟ್ ವೆರಿ ವೆಲ್. ಇದಕ್ಕೊಂದು ಟ್ರಿಕ್ ಹೇಳ್ಕೊಡ್ತೀನಿ ನೋಡ್ರಿ ನಿಮಗೆ. ವರ್ಬ್ ಮಾಡಿರಿ ಅಂತಂದು ಹೇಳ್ಬಿಟ್ಟು ಯಾವುದಾದ್ರೂ ಒಂದು ವರ್ಡ್ ಕೊಟ್ಟಿದ್ರೆ ಫಸ್ಟಿಗೆ ಏನು ಮಾಡಿರಿ, ಐ ಬರಿಬೇಕು. ಆಮೇಲೆ ನಿಮಗೆ ಕೊಡಲ್ಪಟ್ಟಿರ್ತಕ್ಕಂತಹ ವರ್ಬ್ ಮಾಡ್ರಿ ಅಂತ ಹೇಳಿರ್ತಾರಲ್ಲ ಆ ವರ್ಡನ್ನು ಬರೀರಿ. ಅದಾಗ್ತಿದ್ದಂಗೆ ಟುಡೇ ಇಷ್ಟು ಬರೆದ್ರೆ ನಿಮಗೆ ಕ್ರಿಯಾಪದವನ್ನಾಗಿ ಮಾಡಿರಿ ಅಂತ ವರ್ಡ್ ಏನಾದರೂ ಕೊಟ್ಟಿದ್ರೆ ನಿಮಗೆ ಈಸಿ ವೇ. ಏನಾಗ್ತದೆ, ಈ ಪ್ಲೇ ಅಂತಕ್ಕಂಥದ್ದನ್ನು ಸೆಂಟೆನ್ಸ್ ತೊಗೊಂಡ್ರಿ ನೀವು, ನಾನು ಹೇಳಿರೋಂಗೆ ಐ ಬರಿತೀರಿ, ಪ್ಲೇ ಬರೆದ್ರಿ, ಟುಡೇ ಐ ಪ್ಲೇ ಟುಡೇ, ನಾನು ಇವತ್ತು ಆಟವನ್ನು ಆಡುತ್ತೇನೆ, ಮುಗಿತಲ್ಲಿಗೆ ಒಂದು ಸೆಂಟೆನ್ಸ್ ಫ್ರೇಮ್ ಆಗ್ತದೆ. ನೆಕ್ಸ್ಟ್ ಕ್ವಶನ್ ನಂಬರ್ 14, ಚೇಂಜ್ ಇಂಟು ಕಂಪ್ಯಾರಿಟಿವ್ ಡಿಗ್ರಿ. ವನಿತಾ ಈಸ್ ದ ಟಾಲೆಸ್ಟ್ ಗರ್ಲ್ ಇನ್ ದ ಕ್ಲಾಸ್. ಇದು ನಿಮಗೆ ಸೂಪರ್ಲೇಟಿವ್ ಡಿಗ್ರಿನಲ್ಲಿ ಇರ್ತಕ್ಕಂಥ ಸ್ಟೇಟ್ಮೆಂಟ್ ಆಗಿರ್ತಕ್ಕಂಥದ್ದು. ಇದನ್ನು ಕಂಪ್ಯಾರಿಟಿವ್ ಡಿಗ್ರಿ ಮಾಡಂತ ಹೇಳಿದಾಗ ಆನ್ಸರ್ ಮಾಡೋದಾದರೆ ವನಿತಾ ಈಸ್ ಟಾಲರ್ ದ್ಯಾನ್ ಎನಿ ಅದರ್ ಗರ್ಲ್ ಇನ್ ದ ಕ್ಲಾಸ್. ನೆಕ್ಸ್ಟ್ ಚೇಂಜ್ ಇಂಟು ಪ್ಯಾಸಿವೈಸ್. ಆ್ಯಕ್ಟಿವ್ ವಾಯ್ಸಿಂದ ಪ್ಯಾಸಿವೈಸ್ ಮಾಡ್ತಕ್ಕಂತಹ ಕ್ವಶನ್ ಇರ್ತದೆ. ವಿ ಆರ್ ಬೈಯಿಂಗ್ ಎ ಕಾರ್. ಇದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ನಲ್ಲಿ ಇರ್ತಕ್ಕಂಥದ್ದು. ಈ ಕಡೆ ಆಬ್ಜೆಕ್ಟ್ ಇರ್ತಕ್ಕಂಥ ಕಾರನ್ನು ಫಸ್ಟ್ ಬರ್ಕೊತೀವಿ. ಆಮೇಲೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಆಗಿರೋದು ಕಾರ್ ಒಂದೇ ಇರೋದರಿಂದ ಈಸ್ ತೊಗೊತೀವಿ. ಬೈಯಿಂಗ್, ಸೊ ಇಲ್ಲಿ ಬೈಯಿಂಗ್ ಅಂದರೆ ಕೊಂಡ್ಕೊಳ್ಳೋದು ಅಂತ ಅರ್ಥ. ಇಲ್ಲಿ ING ಫಾರ್ಮ್ ಬಂದಿರೋದ್ರಿಂದ ಬೀಯಿಂಗ್ ಸೇರಿಸ್ಕೊಂಡು ಈ ಮೇನ್ ವರ್ಬನ್ನು P3 ಫಾರ್ಮ್ ಓದಿಟ್ಕೊಂಡು ಬೈ ಪ್ರಿಪೋಸಿಷನ್ ಬರೆದು ವಿ ಬಂದು ಈ ಕಡೆ ಅಸ್ ಆಗ್ತದೆ. ಸೊ ಫೈನಲಿ ನಮ್ಮ ಆನ್ಸರ್ ಏನಾಗ್ತದೆ ಇಲ್ಲಿ, ಎ ಕಾರ್ ಈಸ್ ಬೀಯಿಂಗ್ ಬಾಟ್ ಬೈ ಅಸ್. ನೆಕ್ಸ್ಟ್ ಕ್ವಶನ್ ನಂಬರ್ 16, ರೀಡ್ ದ ಫಾಲೋವಿಂಗ್ ಕನ್ವರ್ಸೇಷನ್ ಆ್ಯಂಡ್ ಚೇಂಜ್ ದ ಅಂಡರ್ಲೈನ್ ಸೆಂಟೆನ್ಸ್ ಇಂಟು ರಿಪೋರ್ಟೆಡ್ ಸ್ಪೀಚ್ ಅಂತ ಇದೆ.
ಇಲ್ಲಿ ಇಡೀ ಕಾನ್ವರ್ಜೇಷನನ್ನು ಓದೋದಿಲ್ಲ, ಭಾಳ ಲೇಟ್ ಆಗ್ತದೆ. ಹಾಗಾಗಿ ಈ ಸೆಂಟೆನ್ಸ್ ಒಂದೇ ನೋಡೋಣ. ಐ ಆಮ್ ನಾಟ್ ಫೀಲಿಂಗ್ ವೆಲ್. ಸುಮಾ ಹೇಳ್ತಾಳೆ ಐ ಆಮ್ ನಾಟ್ ಫೀಲಿಂಗ್ ವೆಲ್. ಸೊ ಇದು ಸುಮಾ ಟೋಲ್ಡ್ ಸುಜಾತ ದ್ಯಾಟ್ ಸಿ ವಾಸ್ ನಾಟ್ ಫೀಲಿಂಗ್ ವೆಲ್. ಸುಮಾ ಟೋಲ್ಡ್ ಸುಜಾತ ದ್ಯಾಟ್ ಸಿ ವಾಸ್ ನಾಟ್ ಫೀಲಿಂಗ್ ವೆಲ್. ಇಲ್ಲಿ ಸುಮಾ ಟೋಲ್ಡ್ ಸುಜಾತ ಅಂತಕ್ಕಂತಹ ರಿಪೋರ್ಟಿಂಗ್ ವರ್ಬನ್ನು ಆಲ್ರೆಡಿ ನಿಮ್ಮ ಕ್ವಶನ್ ಪೇಪರ್ನಲ್ಲಿ ಕೊಟ್ಟಿರ್ತಾರೆ. ಆ್ಯಸ್ ಇಟ್ ಇಸ್ ಬರೋದು ಐ ಬಿಕಮ್ಸ್ ಹಿ. ಯಾಕಂತಂದರೆ ಇದು ಪ್ರೆಸೆಂಟ್ ಟೆನ್ಸ್ನಲ್ಲಿ ಇರತಕ್ಕಂಥ ಸೆಂಟೆನ್ಸನ್ನು ರಿಪೋರ್ಟೆಡ್ ಸ್ಪೀಚಿನ ರೂಲ್ಸ್ ಪ್ರಕಾರ ಪಾಸ್ಟ್ ಟೆನ್ಸ್ಗೆ ಕನ್ವರ್ಟ್ ಮಾಡಬೇಕಾಗಿರೋದ್ರಿಂದ ಐ ಬಿಕಮ್ಸ್ ಸಿ. ಆಮೇಲೆ ಆ್ಯಮ್ ಬಿಕಮ್ಸ್ ವಾಸ್ ಅಂದರೆ ಪ್ರೆಸೆಂಟ್ ಟೆನ್ಸ್ ಟು ಪಾಸ್ಟ್ ಟೆನ್ಸ್. ನಾಟ್ ಫೀಲಿಂಗ್ ವೆಲ್ ಇಲ್ಲಿ ಇದರಲ್ಲಿ ಏನು ಚೇಂಜಸ್ ಇಲ್ಲ, ಆ್ಯಸ್ ಇಟ್ ಈಸ್ ನಾಟ್ ಫೀಲಿಂಗ್ ವೆಲ್. ನೆಕ್ಸ್ಟ್ ಕ್ವಶನ್ ನಂಬರ್ 17. ರೀಡ್ ದ ಫಾಲೋವಿಂಗ್ ಪ್ಯಾರಾಗ್ರಾಫ್ ಅಥವಾ ದ ಫಾಲೋವಿಂಗ್ ಪ್ಯಾರಾಗ್ರಾಫ್ ಹ್ಯಾಸ್ 2 errors. ಎಡಿಟ್ ದ ಪ್ಯಾರಾಗ್ರಾಫ್ ಆ್ಯಂಡ್ ರೀರೈಟ್ ಇಟ್. ಕ್ಲೂಸ್ ಆರ್ ಗಿವನ್. ಕೊಟ್ಟಿರ್ತಕ್ಕಂಥ ಸಣ್ಣ ಪ್ಯಾರಾಗ್ರಾಫ್ನಲ್ಲಿ 2 ಮಿಸ್ಟೇಕ್ಸ್ಗಳು ಇರ್ತವೆ. ಮಿಸ್ಟೇಕ್ಸ್ಗಳನ್ನ ಎಡಿಟ್ ಅಂದರೆ ಸರಿಪಡಿಸಿ ಮತ್ತೆ ಬರೀರಿ ಅಂತಕ್ಕಂಥದ್ದು. ವಿವೇಕಾನಂದ ಪಾಸ್ ದ ಎಂಟ್ರೆನ್ಸ್ ಎಕ್ಸಾಮ್ ಇನ್ ದ ಫಸ್ಟ್ ಡಿವಿಷನ್. ಹಿ ಜಾಯಿನ್ಡ್ ಮಿಷನರಿ ಕಾಲೇಜ್ ಬಟ್ ಸಡನ್ ಹಿ ಚೇಂಜ್ ದ ಕಾಲೇಜ್ ಅಂತಕ್ಕಂಥದ್ದು. ಒಂದು ಮಿಸ್ಟೇಕ್ ಏನಪ್ಪ ಅಂತಂದರೆ ಇದು ವರ್ಬಲ್ ಮಿಸ್ಟೇಕ್ ಒಂದಿದೆ, ಆಮೇಲೆ ಅಡ್ವರ್ಬಿಯಲ್ ಮಿಸ್ಟೇಕ್ ಕೂಡ ಒಂದಿದೆ. ಸೊ ವರ್ಬಲ್ ಮಿಸ್ಟೇಕ್ ಯಾವುದಪ್ಪ ಅಂತಂದರೆ ಇಲ್ಲಿ ಇದು ಆಲ್ರೆಡಿ ಪಾಸ್ಟ್ ಟೆನ್ಸ್ನಲ್ಲಿ ಇರೋದರಿಂದ ಪಾಸ್ ಆಗೋದಿಲ್ಲ, ಪಾಸ್ಡ್ ಆಗ್ತದೆ. ಸೊ ಕ್ರಿಯಾಪದವನ್ನು ಕರೆಕ್ಷನ್ ಮಾಡಿದ್ವಿ. ಅದಾಗ್ತದಂಗೆ ಅಡ್ವರ್ಬಿಯಲ್ ಮಿಸ್ಟೇಕ್ ಯಾವುದಪ್ಪ ಅಂತಂದರೆ ಇಲ್ಲಿ ಸಡನ್ ಅಂತ ಕೊಟ್ಟಿರ್ತಕ್ಕಂಥದ್ದು, ಬಟ್ ಅದೇನಾಗಬೇಕಿಲ್ಲಿ ಸಡನ್ಲಿ ಅಂತಕ್ಕಂತಹ ಅಡ್ವರ್ಬನ್ನು ಕರೆಕ್ಟ್ ಮಾಡಬೇಕು. ಇನ್ನು ವೆರಿ ಇಂಪಾರ್ಟೆಂಟ್ ಯಾವುದಪ್ಪ ಅಂತಂದರೆ ಇಲ್ಲಿ 2 marks questions. ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ 2 or 3 sentences each. ಅನಂತ್ ವಾಸ್ ಅ ಟ್ಯಾಲೆಂಟೆಡ್ ಬಾಯ್. ಜಸ್ಟಿಫೈ. ಸೊ ಏನಂತಂದ್ರೆ ಇಲ್ಲಿ ಅನಂತ್ ಒಬ್ಬ ಬುದ್ಧಿವಂತ ಹುಡುಗ ಅಂತಕ್ಕಂತ ಹೇಗೆ ಹೇಳ್ತೀರಿ ನೋಡಿರಿ. ನಿಮಗೆ ಕ್ವಶನನ್ನು ಟ್ವಿಸ್ಟ್ ಮಾಡಿ ಕೂಡ ಕೇಳ್ಬೋದು. ಅನಂತ್ ಮತ್ತು ಟ್ಯಾಲೆಂಟ್ ಅಂತ ಏನಾದರೂ ನಿಮ್ಮ ಕ್ವಶನಲ್ಲಿ ಬಂದಿದ್ದಾರೆ ಈ ಆನ್ಸರನ್ನು ಬರೀರಿ. ಒಂದೊಂದು ಸಲ ಹೌ ಕ್ಯಾನ್ ಯು ಸೇ ದ್ಯಾಟ್ ಅನಂತ್ ವಾಸ್ ಎ ಟ್ಯಾಲೆಂಟ್ ಬಾಯ್ ಅಂತಕ್ಕಂಥ ಪ್ರಶ್ನೆಯನ್ನು ಕೂಡ ಕೇಳ್ತಾರೆ. ಅದು ಕೂಡ ಸೇಮ್ ಕ್ವಶನ್, ಇದು ಕೂಡ ಸೇಮ್ ಕ್ವಶನ್. Anant was only 15. He was best table tennis player in the school and the fastest runner. He was learning to play sitar. He composed his own tunes to astonish his guru ಅಂತಕ್ಕಂಥದ್ದು ಇಲ್ಲಿ ಆನ್ಸರ್ ಆಗಿರ್ತದೆ. ಒಬ್ಬ ಬೆಸ್ಟ್ ಟೇಬಲ್ ಟೆನ್ನಿಸ್ ಪ್ಲೇಯರ್ ಇರ್ತಾನೆ, ಸ್ಕೂಲಲ್ಲಿ ಫಾಸ್ಟೆಸ್ಟ್ ರನ್ನರ್ ಈ ಪಾಯಿಂಟ್ ಇರಬೇಕು. ಆಮೇಲೆ ಸಿತಾರನ್ನು ಪ್ಲೇ ಮಾಡ್ತಕ್ಕಂಥದ್ದು ಕಲಿತಾ ಇರ್ತಾನೆ. ಆಮೇಲೆ ಅವನದೇ ಆಗಿರ್ತಕ್ಕಂಥ ಸ್ವಂತ ರಾಗಗಳನ್ನು ಅಥವಾ ಟ್ಯೂನ್ಸ್ಗಳನ್ನು ತನ್ನ ಗುರುವಿಗೆ ಆಶ್ಚರ್ಯವಾಗುವಂತೆ ನುಡಿಸ್ತಾ ಇರ್ತಾನೆ. Question number 19. Why did Nehru describe Dr. B.R. Ambedkar as a symbol of revolt? Answer. Dr. B.R. Ambedkar raised his voice against the injustice found in the society towards the depressed classes. He fought for the classless and casteless society. He made various provisions in the draft constitution for the upliftment of the depressed classes. So Nehru described him as a symbol of revolt. ಈ ಪ್ರಶ್ನೆಯನ್ನು ಬಿಟ್ಟರೆ ನೆಕ್ಸ್ಟ್ ನಿಮಗೆ ಬರ್ತಕ್ಕಂಥ ಪ್ರಶ್ನೆ ಯಾವುದು ಬರ್ಬೋದು ಅಂತಂದರೆ ಇಲ್ಲಿ ಅಂಬೇಡ್ಕರ್ ಹ್ಯಾಡ್ ಅ ಗ್ರೇಟ್ ಥರ್ಸ್ಟ್ ಫಾರ್ ಬುಕ್ಸ್. ಆ ಕ್ವಶನನ್ನು ಪ್ರಿಪೇರ್ ಮಾಡಬೇಕಾಗ್ತದೆ. ಇಲ್ಲಂತಂದರೆ ಹೌ ಕ್ಯಾನ್ ವಿ ಸೇ ದ್ಯಾಟ್ ಅಂಬೇಡ್ಕರ್ ವಾಸ್ ಅ ವೊರಾಸಿಯಸ್ ರೀಡರ್. ಆ ಪ್ರಶ್ನೆ ಕೂಡ ಬರ್ಬೋದು. ಅದರ ಮುಂದಿನ ವಿಡಿಯೋದಲ್ಲಿ ಆ ಪ್ರಶ್ನೆಗಳು ಇರ್ತವೆ ನಿಮಗೆ. ನೆಕ್ಸ್ಟ್ ಐರನ್ ಕರ್ಟನ್ ಈಸ್ ರೆಫರ್ಡ್ ಟು ಆ್ಯಸ್ ಅ ಬ್ಯಾರಿಯರ್. It was outwardly difficult for the opposite side of the iron curtain to find a solution. What was the reason ಅಂತಕ್ಕಂಥ ಪ್ರಶ್ನೆ ಇದೆ. ಇದು ನಿಮಗೆ ಸೈನ್ಸ್ ಆ್ಯಂಡ್ ಹೋಪ್ ಆಫ್ ಸರ್ವೈವಲ್ ಪಾಠದಿಂದ ಬಂದಿರತಕ್ಕಂಥ 2 marks ಕ್ವಶನ್ ಇದೆ. ದೇರ್ ವಾಸ್ ಆ್ಯನ್ ಆನ್ಗೋಯಿಂಗ್ ಕೋಲ್ಡ್ ವಾರ್ ಬಿಟ್ವೀನ್ ದ ಕಂಟ್ರೀಸ್. ಶೀತಲ ಸಮರ ನಡೀತಾ ಇರ್ತದೆ ದೇಶಗಳ ನಡುವೆ. ಸೊ ದೇರ್ ವಾಸ್ ಅ ಲಾಟ್ ಆಫ್ ಪೊಲಿಟಿಕಲ್ ಟೆನ್ಷನ್ಸ್. ರಾಜಕೀಯವಾಗಿರ್ತಕ್ಕಂಥ ಒತ್ತಡಗಳು ಕೂಡ ಇರ್ತವೆ. ದೇರ್ ವಾಸ್ ಆಲ್ಸೋ ಡಿಫರೆನ್ಸ್ ಇನ್ ಕಲ್ಚರಲ್ ಬ್ಯಾಕ್ಗ್ರೌಂಡ್. ಅವರ ಸಾಂಸ್ಕೃತಿಕವಾಗಿರ್ತಕ್ಕಂಥ ಬ್ಯಾಕ್ಗ್ರೌಂಡ್ ಕೂಡ ಬೇರೆ ಬೇರೆ ಆಗಿರ್ತದೆ. ದಿಸ್ ಮೇಡ್ ಇಟ್ ಔಟ್ವರ್ಡ್ಲಿ ಡಿಫಿಕಲ್ಟ್ ಫಾರ್ ದ ಸೈಂಟಿಸ್ಟ್ ಆನ್ ಬೋತ್ ಸೈಡ್ ಟು ಫೈಂಡ್ ಅ ಸೊಲ್ಯೂಷನ್. ಆ ಸಮಸ್ಯೆಗೆ ಪರಿಹಾರವನ್ನು ಕಂಡುಹಿಡ್ಕೊಳ್ಳಿಕ್ಕೆ ಈ ರೀತಿಯಾಗಿರ್ತಕ್ಕಂತಹ ತೊಂದರೆಗಳು ಆಗ್ತವೆ. ಹಾಗಾದರೆ ಸಮಸ್ಯೆ ಏನಾಗಿತ್ತು ಅಂತಂದರೆ ಇಲ್ಲಿ ನ್ಯೂಕ್ಲಿಯರ್ ಟೆಸ್ಟ್ ಮಾಡೋದನ್ನು ಬ್ಯಾನ್ ಮಾಡಿದರೂ ಕೂಡ ಆ ರೀತಿಯಾಗಿರ್ತಕ್ಕಂತಹ ನ್ಯೂಕ್ಲಿಯರ್ ಟೆಸ್ಟನ್ನು ಅಂಡರ್ಗ್ರೌಂಡ್ ಏನಾದರೂ ಮಾಡಿದರೆ ಐಡೆಂಟಿಫೈ ಮಾಡೋದು ಹೇಗೆ ಅಂತಕ್ಕಂಥದ್ದು ಅವರ ಸಮಸ್ಯೆ ಆಗಿರ್ತದೆ. ಓಕೆ, ನೆಕ್ಸ್ಟ್. ವೈ ಡಿಡ್ ದ ಅಮೇರಿಕನ್ಸ್ ಕಮ್ ಫಾರ್ವರ್ಡ್ ಟು ಪೇ ಡಬಲ್ ದ ಅಮೌಂಟ್? ಡಾನ್ ಅನ್ಸೆಲ್ಮೋಗೆ ಅಮೇರಿಕನ್ಸ್ ಯಾಕೆ ಹೆಚ್ಚಿನ ಹಣವನ್ನು ಕೊಡಲಿಕ್ಕೆ ಬರ್ತಾರೆ? ದ ಅಮೇರಿಕನ್ಸ್ ಡಿಸ್ಕವರ್ಡ್ ದ್ಯಾಟ್ ಅನ್ಸೆಲ್ಮೋ ಹ್ಯಾಡ್ ಮೋರ್ ದ್ಯಾನ್ 8 acres. 8 ಎಕರೆಗಿಂತ ಹೆಚ್ಚಾಗಿರ್ತಕ್ಕಂಥದ್ದು. ಇಟ್ ವಾಸ್ ಆಲ್ಮೋಸ್ಟ್ ಡಬಲ್ ದ ಪ್ರಾಪರ್ಟಿ. ಡಾನ್ ಅನ್ಸೆಲ್ಮೋ ಡಿಡ್ ನಾಟ್ ನೋ ದಿಸ್. ಅಮೇರಿಕನ್ಸ್ ವೇರ್ ವಿಲ್ಲಿಂಗ್ ಟು ಪೇ ಎಕ್ಸ್ಟ್ರಾ ಅಮೌಂಟ್ ಫಾರ್ ದ ಎಕ್ಸ್ಟ್ರಾ ಲ್ಯಾಂಡ್. ದ ಅಮೇರಿಕನ್ಸ್ ವೇರ್ ಗುಡ್. ದೇ ಡಿಡ್ ನಾಟ್ ವಾಂಟ್ ಟು ಚೀಟ್ ಡಾನ್ ಅನ್ಸೆಲ್ಮೋ ಅಂತಕ್ಕಂಥದ್ದು ಇಲ್ಲಿ ಇರ್ತಕ್ಕಂಥದ್ದು. ಕ್ವಶನ್ ನಂಬರ್ 22. ಸ್ಟೇಟ್ ದ ರೀಸನ್ ಫಾರ್ ದ ಪೋಯೆಟ್ ಟು ಸೇ ಕ್ಯಾಲೆಂಡರ್ ಆ್ಯಂಡ್ ಕ್ಲಾಕ್ ಆರ್ ಯೂಸ್ಲೆಸ್ ಇನ್ ದ ಸ್ಪೇಸ್. ಇದು ನಿಮಗೆ ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್ ಅಂತಕ್ಕಂಥ ಕೊನೆಯ ಪದ್ಯದಿಂದ ಬಂದಿರತಕ್ಕಂಥ ಪ್ರಶ್ನೆ.
In space, there would be no night and day. There would be no change of seasons. The time concept in space is calculated differently from the Earth, so there would be no use for calendar or clock. Next question, why had Patil the sub inspector come to Mohan's house? ಇದು ನಿಮಗೆ ಸಪ್ಲಿಮೆಂಟರಿ ರೀಡಿಂಗಿನಿಂದ ಬಂದಿರತಕ್ಕಂತಹ ಪ್ರಶ್ನೆ. ಪಾಟೀಲ್ ಅಂತಕ್ಕಂಥ ಸಬ್ ಇನ್ಸ್ಪೆಕ್ಟರ್ ಮೋಹನ್ ಅವರ ಮನೆಗೆ ಯಾಕೆ ಬರ್ತಾರೆ ಅಂತಕ್ಕಂಥದ್ದು. ಪಾಟೀಲ್ ದ ಸಬ್ ಇನ್ಸ್ಪೆಕ್ಟರ್ ನ್ಯೂ ದ್ಯಾಟ್ ದ ಬ್ರಿಟಿಷ್ ಪೊಲೀಸ್ ವೇರ್ ಕಮಿಂಗ್ ದಟ್ ನೈಟ್ ಟು ಸರ್ಚ್ ದೇರ್ ಹೋಮ್ ಫಾರ್ ದ cyclostylling machine. They had the information that Mohan and others were secretly making copies of Gandhiji's speech. ನೆಕ್ಸ್ಟ್ ಕ್ವೆಶನ್ ನಂಬರ್ ಅದರಲ್ಲೇ 23 ಆರ್ ನಿಮಗೆ ಇಂಟರ್ನಲ್ ಚಾಯ್ಸ್ ಇರತಕ್ಕಂಥ ಪ್ರಶ್ನೆ, ಆಂತರಿಕವಾಗಿರ್ತಕ್ಕಂಥ ಒಂದು ಆಯ್ಕೆ ಇರ್ತದೆ. ಇಲ್ಲಿ ಅದನ್ನಾದರೂ ಬರಿಬೋದು, ಇದಾದರೂ ಬರಿಬೋದು. ವೈ ವೇರ್ ದ ಪೀಪಲ್ ಆಫ್ ದ ಟಿಬೆಟ್ ಅನ್ಹ್ಯಾಪಿ? ಟಿಬೆಟ್ನಲ್ಲಿರ್ತಕ್ಕಂತಹ ಜನ ಯಾಕೆ ಸಂತೋಷವಾಗಿರಲಿಲ್ಲ ಅಂತಕ್ಕಂಥದ್ದು. ಸೊ ಇದು ನಿಮಗೆ ಕೊನೆಯ ಒಂದು ಸಪ್ಲಿಮೆಂಟ್ ರೀಡಿಂಗ್ ದ ವರ್ಡ್ ಆಫ್ ಹ್ಯಾಪಿನೆಸ್ ಪಾಠದಿಂದ ಬಂದಿರತಕ್ಕಂಥದ್ದು. ದ ಪೀಪಲ್ ಆಫ್ ಟಿಬೆಟ್ ವೇರ್ ಅನ್ಹ್ಯಾಪಿ ಬಿಕಾಸ್ ದೇರ್ ವೇರ್ ನೋ ರಿವರ್ಸ್, ನೋ ಲ್ಯಾಂಡ್, ಟ್ರೀಸ್ ಆರ್ ಪ್ಲಾಸ್. ಪೀಪಲ್ ಸಫರ್ಡ್ ಫ್ರಮ್ ದ ಕೋಲ್ಡ್ ಆ್ಯಂಡ್ ಹಂಗರ್. ನೆಕ್ಸ್ಟ್ ಕ್ವೆಶನ್ ನಂಬರ್ 24. ಇಲ್ಲಿ ಕೂಡ ಚಾಯ್ಸ್ ಇರ್ತಕ್ಕಂಥದ್ದು. ವಾಟ್ ಮೆಸೇಜ್ ಡೂ ಯು ಗೆಟ್ ಫ್ರಮ್ ದ ಲೈಫ್ ಆಫ್ ಡಿ ಕೆ ಡೋಲ್ಮಾ? ಇದು ನಿಮಗೆ ಆನ್ ಟಾಪ್ ಆಫ್ ದಿ ವರ್ಲ್ಡ್ ಅಂತಕ್ಕಂತಹ ಸಪ್ಲಿಮೆಂಟ್ ರೀಡಿಂಗಿಂದ ಬಂದಿರತಕ್ಕಂಥದ್ದು. ವಿ ಮಸ್ಟ್ ಹ್ಯಾವ್ ಅ ಗೋಲ್ ಇನ್ ಲೈಫ್. ಡಿ ಕೆ ಡೋಲ್ಮಾ ಅವರ ಜೀವನದಿಂದ ಯಾವ ಸಂದೇಶವನ್ನು ನಾವು ತಿಳ್ಕೊಬೋದು, ಏನನ್ನು ಕಲಿತೀವಿ ಅಂತಕ್ಕಂಥದ್ದು. ವಿ ಮಸ್ಟ್ ಹ್ಯಾವ್ ಅ ಗೋಲ್ ಇನ್ ಅ ಲೈಫ್. ವಿ ಮಸ್ಟ್ ವರ್ಕ್ ಹಾರ್ಡ್ ವಿತ್ ಡಿಟರ್ಮಿನೇಷನ್, ಡೆಡಿಕೇಶನ್ ಆ್ಯಂಡ್ ಜೀಲ್. ವಿ ಮಸ್ಟ್ ಬಿ ರೆಡಿ ಟು ಫೇಸ್ ಪ್ರಾಬ್ಲಮ್ಸ್ ಅಂತಕ್ಕಂಥದ್ದು. ಇದನ್ನು ಬಿಟ್ಟರೆ ಈ ಪಾಠದ ಮೇಲೆ ದ ಹಾರ್ಡ್ಶಿಪ್ ಆಫ್ ಡಿ ಕೆ ಡೋಲ್ಮಾ ಆ ಪ್ರಶ್ನೆ ಕೂಡ ಬರ್ತಕ್ಕಂಥದ್ದು ಸಾಧ್ಯತೆ ಇದೆ. ಅದರ ಜೊತೆಗೆ ಪ್ರಿಪರೇಷನ್ ಹೇಗೆ ಮಾಡಿಕೊಂಡ್ರು ಮೌಂಟೇನಿಯರಿಂಗ್ ಸ್ಕೇಲ್ ಮಾಡಬೇಕಾದ್ರೆ, ಆ ಒಂದು ಯಾವುದು ಮೌಂಟ್ ಎವರೆಸ್ಟ್ನ ಏರ್ಲಿಕ್ಕೆ ಯಾವ ಥರ ಪ್ರಿಪರೇಷನನ್ನು ಮಾಡಿಕೊಂಡ್ರು ಅಂತಕ್ಕಂಥ ಪ್ರಶ್ನೆ ಕೂಡ ಬರ್ಬೋದು. ಅಥವಾ ಗ್ರೇಟ್ ಮಾರ್ಟಿಯರ್ ಎವರ್ ಚೆರಿಶ್ಡ್ ಈ ಸಪ್ಲಿಮೆಂಟರಿ ಬಂದಿರತಕ್ಕಂತಹ ಪಾಠ ಕ್ವಶನ್. ಹೌ ಈಸ್ ದ ಲೈಫ್ ಆಫ್ ಹನಿ ಏಕದಮ್ ಬಿಂದಾಸ್? ಭಾಳಷ್ಟು ಬಾರಿ ಕೇಳಿರ್ತಕ್ಕಂಥ ಪ್ರಶ್ನೆ ಇದೊಂದು. ಇದನ್ನು ಬಿಟ್ಟರೆ ಇನ್ನು ನಿಮಗೆ ಇಂಟ್ರೋವರ್ಟ್ ಹನೀಪ್ ಅಂತಕ್ಕಂಥದ್ದು ಕೂಡ ಭಾಳಷ್ಟು ಬಾರಿ ಕೇಳಿರ್ತಕ್ಕಂಥದ್ದು. ಇವೆರಡನ್ನು ರೆಡಿ ಮಾಡಬೇಕಾಗ್ತದೆ. ಹನೀಪ್ ವಾಸ್ ಡಬಲ್ಡ್ ಇನ್ ಆರ್ಟ್, ಸ್ಕೆಚ್ಡ್ ವೆರಿ ವೆಲ್, ಮೇಡ್ ಅ ಬ್ಯೂಟಿಫುಲ್ ಕಾರ್ಡ್ಸ್ ಔಟ್ ಆಫ್ ದ ವೇಸ್ಟ್ ಮಟೀರಿಯಲ್, ರೀಡ್ ಮೆನಿ ಬುಕ್ಸ್ ಆ್ಯಂಡ್ ಎ ಲವ್ಡ್ ಪ್ಲೇಯಿಂಗ್ ಡ್ರಮ್ಸ್ ಅಂತಕ್ಕಂಥದ್ದು. ಹಾಗಾಗಿ ಒಂದು ಲೈಫು ಒಂಥರ ಏಕದಮ್ ಬಿಂದಾಸ್. ಇಲ್ಲಿ ಏಕದಮ್ ಬಿಂದಾಸ್ ಅಂದರೆ ಇದು ಹಿಂದಿ ವರ್ಡ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ನೋಡ್ರಿ, ಇಲ್ಲಿ ಸ್ವಲ್ಪ ಲಿಸನ್ ಕೇರ್ಫುಲಿ. ಆನ್ಸರ್ ದ ಫಾಲೋವಿಂಗ್ ಇನ್ 5 to 6 ಸೆಂಟೆನ್ಸಸ್ ಅಂತ ಇದೆ. ಈ ಒಂದು ಪ್ರಶ್ನೆ ನಿಮಗೆ ದ ಕಲರ್ಸ್ ಆಫ್ ಸೈಲೆನ್ಸ್ ಪಾಠದಿಂದ ಬಂದಿರತಕ್ಕಂಥದ್ದು. ಇಲ್ಲಿ ಏನಿದೆ, ಸ್ಮಾಲ್ ಬರ್ಡ್ ಚೇಂಜ್ಡ್ ದ ಲೈಫ್ ಆಫ್ ಸತೀಶ್, ಜಸ್ಟಿಫೈ ದ ಸ್ಟೇಟ್ಮೆಂಟ್ ಅಂತ ಇದೆ. ಇದನ್ನು ಬಿಟ್ಟರೆ ಈ ಪಾಠದ ಮೇಲೆ 99% ಇದೇ ಪಾಠದ ಮೇಲೆ 3 ಅಂಕಕ್ಕೆ ಪ್ರಶ್ನೆ ಬರ್ತದೆ. ಇಲ್ಲಿ ನಿಮಗೆ ಚಾಯ್ಸ್ ಇರೋದಿಲ್ಲ. 25ನೇ ಕ್ವೆಶನ್ 26ಕ್ಕೆ ಚಾಯ್ಸ್ ಇರೋದಿಲ್ಲ. ಇವೆರಡು ಕ್ವೆಶನ್ಸ್ಗಳು ನಿಮಗೆ 3 ಮಾರ್ಕ್ಸಿಗೆ ಇರ್ತಕ್ಕಂಥದ್ದು. ಒಂದೊಂದು ಕ್ವೆಶನಿಗೆ 3 ಮಾರ್ಕ್ ಇರ್ತಕ್ಕಂಥದ್ದು. ಈ ಪಾಠದ ಮೇಲೆ ಬೇರೆ ಪ್ರಶ್ನೆ ಏನಾದರೂ ಬಂದದ್ದಾದರೆ ಇಲ್ಲಿ ಒಂದು ಸಣ್ಣ ಪಕ್ಷಿ ಅವನ ಲೈಫನ್ನೇ ಚೇಂಜ್ ಮಾಡ್ತೀವಿ ಹೇಗೆ ಅಂತಕ್ಕಂಥದ್ದನ್ನು ಬರೀರಿ ಅಂತದೆ. ಇದನ್ನು ಬಿಟ್ಟರೆ ಫಿಸಿಕಲ್ ಡಿಸಬಿಲಿಟಿ ಈಸ್ ನೋ ಬ್ಯಾರಿಯರ್ ಟು ಸಕ್ಸಸ್, ಯಶಸ್ವಿಯಾಗಲಿಕ್ಕೆ ದೈಹಿಕ ಅಂಗವಿಕಲತೆ ಕಾರಣ ಆಗೋದಿಲ್ಲ ಅಂತಕ್ಕಂಥದ್ದನ್ನು ಕೂಡ ನೀವು ಆ ಪ್ರಶ್ನೆ ರೆಡಿ ಮಾಡಬೇಕಾಗ್ತದೆ. ಇಲ್ಲಂತಂದಾಗ ಹೈಕಿಂಗಿಗೆ ಹೋದಾಗ ಆಗಿರ್ತಕ್ಕಂಥ ಇನ್ಸಿಡೆಂಟ್ ಏನು ಅಂದರೆ ಹೇಗೆ ಜಾರಿ ಬಿದ್ದರು, ಏನಾಯಿತು ಅಂತಕ್ಕಂಥದ್ದು ಅದನ್ನು ಬರ್ರಿ ಅಂತಕ್ಕಂಥ 3 ಮಾರ್ಕ್ಸಿಗೆ ಕೇಳ್ಬೋದು. ಈ 3 ಬಿಟ್ಟರೆ ಬೇರೆ ಬರ್ತಕ್ಕಂಥ ಸಾಧ್ಯತೆ ಇಲ್ಲ. ಹಾಗಾಗಿ ಈ ಕ್ವೆಶನ್ಗೆ ಏನು ಆನ್ಸರಪ್ಪ ಅಂತಂದರೆ, ಒನ್ ಡೇ ಹಿ ಸಾ ಸ್ಮಾಲ್ ಬರ್ಡ್ ಇನ್ ದ ಗಾರ್ಡನ್. ಇಟ್ ಹ್ಯಾಡ್ ಅ ಲಾಂಗಿಸ್ಟ್ ಟೇಲ್ ಆ್ಯಂಡ್ ಬ್ಲ್ಯಾಕ್ ಕ್ರೆಸ್ಟ್. ಇಟ್ ಹ್ಯಾಡ್ ಅ ರೆಸ್ಟ್ಲೆಸ್ ಎನರ್ಜಿ. ಇಟ್ಸ್ ಐಸ್ ಕೆಪ್ಟ್ ಡಾರ್ಟಿಂಗ್ ಹಿಯರ್ ಆ್ಯಂಡ್ ದೇರ್. ಇಟ್ಸ್ ಹೋಲ್ ಬಾಡಿ ವಾಸ್ ರೆಡಿ ಫಾರ್ ದ ಫ್ಲೈಟ್ ಎನಿ ಮೂಮೆಂಟ್. ದೆನ್ ಇಟ್ ಫ್ಲಿವ್ ಅವೇ. Satish jumped from his bed and took his notebook and pencil. He sketched the bird from memory with a few deft strokes. He liked the picture. Thus he began to draw and paint. Later he went on to become a world famous artist. Thus a small bird inspired Satish ಅಂತಕ್ಕಂಥದ್ದು. 1 or 2 times ಓದ್ಕೊಂಡ್ಬಿಟ್ರೆ ನಿಮಗೆ ಅರ್ಥ ಆಗ್ತದೆ. ನೆಕ್ಸ್ಟ್ ಕ್ವೆಶನ್ ನೋಡ್ರಿ, ಕ್ವೆಶನ್ ನಂಬರ್ 26. ಇಲ್ಲಿ ನಿಮಗೆ ಕೊಡಬೇಕಾಗಿರ್ತಕ್ಕಂಥ ಇನ್ಫಾರ್ಮೇಷನ್ ಏನಂತಂದರೆ 3 + 4 ಟೋಟಲ್ 7 ಮಾರ್ಕ್ಸಿಗೆ. ಕ್ವೆಶನ್ ನಂಬರ್ 26ನಲ್ಲಿ 3 ಮಾರ್ಕ್ ಕ್ವೆಶನು, ಕ್ವೆಶನ್ ನಂಬರ್ 36ನಲ್ಲಿ
4 ಮಾರ್ಕ್ ಕ್ವಶನ್. ಇದು ಯಾವುದಕ್ಕೆ ಅಂತಂದರೆ ಇಲ್ಲಿ ಕೂಡ ಸಮರಿಯನ್ನು ಬರೀಬೇಕು. ಕ್ವಶನ್ ನಂಬರ್ 36ನಲ್ಲಿ 4 ಮಾರ್ಕ್ಸು ಕೂಡ ಪದ್ಯದ ಮೇಲೆ ಸಮರಿಯನ್ನು ಬರೀಬೇಕಾಗಿರೋದ್ರಿಂದ ಇಲ್ಲಿ ನಿಮಗೆ ಕ್ವಶನ್ ನಂಬರ್ 26ನಲ್ಲಿ ಮೋಸ್ಟ್ ಪ್ರೊಬೆಬ್ಲಿ ಬರ್ತಕ್ಕಂಥದ್ದು ಐ ಆಮ್ ದಿ ಲ್ಯಾಂಡ್ ಅಂತಕ್ಕಂಥ ಕ್ವಶನನ್ನು ರೆಡಿ ಮಾಡಿಕೊಡ್ರಿ, ಸಮರಿಯನ್ನು ರೆಡಿ ಮಾಡಿಕೊಡ್ರಿ. ಭಾಳಷ್ಟು ಶಾರ್ಟ್ ಆಗಿರ್ತದೆ. ಇಲ್ಲಿ ಕ್ವಶನ್ ನಂಬರ್ 26, ದ ಸಾರೋ ಫಿಲ್ಡ್ ಲೈಫ್ ಆಫ್ ದ ಜಾಸ್ ಪ್ಲೇಯರ್ ಕುಡ್ ನಾಟ್ ಬ್ರಿಂಗ್ ಡೌನ್ ಹೀಸ್ ಸ್ಪಿರಿಟ್ ಫಾರ್ ಮ್ಯೂಸಿಕ್ ಜಸ್ಟಿಫೈ ಅಂತ ಇದೆ. ಸೊ ಇದು ನಿಮಗೆ ಜಾಸ್ ಪೋಯಮ್ 2 ಅಂತಕ್ಕಂಥ ಪದ್ಯದ 3 ಅಂಕಗಳಿಗೆ ಬರ್ತಕ್ಕಂತಹ ಪ್ರಶ್ನೆ ಆಗಿರ್ತಕ್ಕಂಥದ್ದು. ದ ಜಾಸ್ ಪ್ಲೇಯರ್ ಈಸ್ ಅ ಬ್ಲ್ಯಾಕ್ ಮ್ಯಾನ್ ವಿತ್ ಅ ರಿಂಕಲ್ಡ್ ಫೇಸ್. ಹಿ ಹ್ಯಾಸ್ ಅ ಫೇಸ್ಡ್ ಮೆನಿ ಪ್ರಾಬ್ಲಮ್ಸ್, ಇನ್ಸಲ್ಟ್ಸ್. He stands alone with his head down, but when he gets the chance to play his saxophone, he forgets all the pains. He feels he is a free bird flying high and higher. He becomes a messenger of the gospel of jazz. Thus the spirit of his music takes him into the higher level of joy, away from sorrow-filled life. ನೆಕ್ಸ್ಟ್ ನೋಡ್ರಿ, ಎಕ್ಸ್ಟ್ರಾಕ್ಟ್ಸ್ಗಳು ನಿಮಗೆ 3 ಎಕ್ಸ್ಟ್ರಾಕ್ಟ್ಗಳು ಲೆಸನ್ದಿಂದ, 1 ಎಕ್ಸ್ಟ್ರಾಕ್ಟ್ ನಿಮಗೆ ಪದ್ಯದಿಂದ. ಲೀವ್ ಅಲೋನ್ ಸ್ಟ್ರೆಂತ್, ಕ್ಯಾನ್ ಯು ಪ್ರೂವ್ ದ್ಯಾಟ್ ಯು ಹ್ಯಾವ್ ಅ ಕರೇಜ್. ಇದು ನಿಮಗೆ ಎ ಹೀರೋ ಪಾಠದಿಂದ ನೆನಪಿಟ್ಕೊಳ್ರಿ. ಎ ಹೀರೋ ಪಾಠದಿಂದ 1 ಎಕ್ಸ್ಟ್ರಾಕ್ಟ್ ಬರಬಹುದು. ಹೂ ಈಸ್ ಅ ಸ್ಪೀಕರ್, ಈ ಮಾತನ್ನು ಹೇಳಿರ್ತಕ್ಕಂಥವ್ರು ಯಾರು ಅಂತಂದರೆ ಸ್ವಾಮೀಸ್ ಫಾದರ್. ಹೂ ಡು ಯು ರೆಫರ್ ಟು, ಯು ಅಂದರೆ ಯಾರಲ್ಲಿ ಸ್ವಾಮಿ. ಹೌ ಡಿಡ್ ಹಿ ವಾಂಟ್ ಹೀಸ್ ಸನ್ ಟು ಪ್ರೂವ್ ದ್ಯಾಟ್ ಹಿ ಹ್ಯಾಡ್ ಅ ಕರೇಜ್, ಅವನ ಮಗನಿಗೆ ಧೈರ್ಯ ಇದೆ ಅಂತಕ್ಕಂಥದ್ದನ್ನು ಹೇಗೆ ಪ್ರೂವ್ ಮಾಡಿಸ್ಬೇಕಾಗಿರ್ತದಪ್ಪ ಅಂತಂದರೆ ಇಲ್ಲಿ he challenges his son to sleep alone in the office room that night. Next 100ಗೆ 101% ಡಿಸ್ಕವರ್ ಪಾಠದ ಮೇಲೆ 1 ಕ್ವಶನ್ ನಿಮಗೆ ಬಂದೇ ಬರುತ್ತೆ ಎಕ್ಸ್ಟ್ರಾಕ್ಟ್ ಆಗಿ. ವೈ ಶುಡ್ ಒನ್ ಮ್ಯಾನ್ ಹ್ಯಾವ್ ದ ಲೈವ್ಸ್ ಆಫ್ 50 in his hands. ಒಬ್ಬ ವ್ಯಕ್ತಿ ಕೈಯಲ್ಲಿ 50 ಜನರ ಜೀವ ಯಾಕೆ ಇರಬೇಕು ಅಂತಕ್ಕಂಥದ್ದು ಯಾರು ಹೇಳಿದ್ರಿ ಈ ಮಾತನ್ನು? ಹೂ ಸೆಡ್ ದಿಸ್? ಡಿಯೋಗೋ ಗಾರ್ಸಿಯಾ. ಹೂ ಆರ್ ದ 50 ಹಂಗಿದ್ರೆ 50 ಜನ ಯಾರಲ್ಲಿ? ಸೀಮೆನ್. ಇನ್ ಹೂಸ್ ಹ್ಯಾಂಡ್ಸ್ ದೇ ಆರ್ ದೇ, ಯಾರ ಕೈಯಲ್ಲಿದ್ದರೆ ಅವರೆಲ್ಲ? ಇನ್ ದ ಹ್ಯಾಂಡ್ಸ್ ಆಫ್ ಕ್ರಿಸ್ಟೋಫರ್ ಕೊಲಂಬಸ್. ಹೂ ಇಸ್ ಕ್ರಿಸ್ಟೋಫರ್ ಕೊಲಂಬಸ್? ದ ಕ್ಯಾಪ್ಟನ್ ಆಫ್ ದ ಶಿಪ್. ಇದನ್ನು ಬಿಟ್ಟರೆ ಇನ್ನೂ ಭಾಳಷ್ಟು ಎಕ್ಸ್ಟ್ರಾಕ್ಟ್ಗಳು ಈ ಪಾಠದ ಮೇಲೆ ಇರ್ತಕ್ಕಂಥದ್ದು, ನೆನ್ಪಿಟ್ಕೊಳ್ರಿ. ಲೆಟ್ ಅಸ್ ಗೋ ಆ್ಯಂಡ್ ಹೆಲ್ಪ್ ಹರ್, ಇದು ನಿಮಗೆ ದೇರ್ ಇಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್. ಲೆಟ್ ಅಸ್ ಗೋ ಆ್ಯಂಡ್ ಹೆಲ್ಪ್ ಹರ್. ಹೂ ಸೆಡ್ ದಿಸ್? ಬಲೇಶ್ವರ ಸೆಡ್ ದಿಸ್. ಈ ಪಾಠದ ಮೇಲೆ ಕೂಡ 1 ಎಕ್ಸ್ಟ್ರಾಕ್ಟ್ ಬರ್ತದೆ 100%. ವೈ ಡಿಡ್ ಹಿ ವಾಂಟ್ ಟು ಹೆಲ್ಪ್ ಹರ್, ಯಾಕೆ ಹೆಲ್ಪ್ ಮಾಡಬೇಕಾಗಿತ್ತು ಆಕೆಗೆ ಅಂತಂದರೆ ಇಲ್ಲಿ ದ ಗರ್ಲ್ ಮೆಟ್ ವಿತ್ ಆ್ಯನ್ ಆಕ್ಸಿಡೆಂಟ್. ವೈ ಡಿಡಂಟ್ ಅದರ್ ಕಮ್ ಟು ಹೆಲ್ಪ್, ಬೇರೆಯವ್ರು ಯಾಕೆ ಹೆಲ್ಪ್ ಮಾಡ್ಲಿಕ್ಕೆ ಬರಲಿಲ್ಲ ಅಂತಂದರೆ ಇಲ್ಲಿ ದೇ ವೇರ್ ಅಪ್ರೇಡ್ ಇನ್ ಬೀಯಿಂಗ್ ಇನ್ವಾಲ್ವ್ಡ್ ಪೊಲೀಸ್ ಕೇಸ್. ಹಿ ವಾಂಟೆಡ್ ಟು ಇನ್ಫಾರ್ಮ್ ಅಬೌಟ್ ದ ಆಕ್ಸಿಡೆಂಟ್ ಟು ರೋಮಾಸ್ ಫ್ಯಾಮಿಲಿ. ನೆಕ್ಸ್ಟ್ ಕ್ವಶನ್ ನಂಬರ್ 30 ಎಕ್ಸ್ಟ್ರಾಕ್ಟ್ ನೋಡೋದ್ರಲ್ಲಿ ವಿ ಆರ್ ಲಾಸ್ ದ ಕ್ಯಾಪ್ಟನ್ ಶೌಟೆಡ್. ಇದು ಬ್ಯಾಲಡ್ ಆಫ್ ದಿ ಟೆಂಪೆಸ್ಟ್ ಅಂತಕ್ಕಂತಹ ಪದ್ಯದಿಂದ ಬಂದಿರತಕ್ಕಂಥ ಎಕ್ಸ್ಟ್ರಾಕ್ಟ್ ಆಗಿರೋದ್ರಿಂದ ಇದೇ ಪದ್ಯದ ಮೇಲೆ ನಿಮಗೆ 100% ಎಕ್ಸ್ಟ್ರಾಕ್ಟ್ ಬರುತ್ತೆ, ನೆನ್ಪಿಟ್ಕೊಳ್ರಿ. ಹೂ ಡು ವಿ ರೆಫರ್ ಟು? ವಿ ಅಂತಂದರೆ ಯಾರಪ್ಪ ಅಂತಂದರೆ ಇಲ್ಲಿ ಸೇಲರ್ಸ್. ವೈ ಡಿಡ್ ದ ಕ್ಯಾಪ್ಟನ್ ಸೇ ದಿಸ್? ಯಾಕೆ ಹೇಳಿದ್ರಿ ಈ ಮಾತನ್ನು? ಬಿಕಾಸ್, ಯಾಕಂತಂದರೆ ದ ಶಿಪ್ ವಾಸ್ ಸ್ಟಕ್ ಇನ್ ದ ಸ್ಟಾರ್ಮ್ ಮಿಡ್ ನೈಟ್. ಹೌ ಡಿಡ್ ದ ಡಾಟರ್ ರಿಯಾಕ್ಟ್ ಟು ದಿಸ್ ಸಿಚುವೇಶನ್? ಆ ಕ್ಯಾಪ್ಟನ್ ಆಫ್ ದ ಶಿಪ್, ಆ ಹಡಗಿನ ಕ್ಯಾಪ್ಟನ್ ಏನಿರ್ತಾನೆ ಅವನ ಮಗಳು ಈ ಸಿಚುವೇಷನಲ್ಲಿ ಹೇಗೆ ರಿಯಾಕ್ಟ್ ಮಾಡ್ತಾಳೆ ಅಂತಂದರೆ ಇಲ್ಲಿ ಸಿ ಪಿಲ್ಡ್ ದೆಮ್ ವಿತ್ ಹೋಪ್ ಬೈ ಆಸ್ಕಿಂಗ್ ಇಫ್ ಗಾಡ್ ಕುಡ್ ಪ್ರೊಟೆಕ್ಟ್ ದೆಮ್ ಆನ್ ದ ಲ್ಯಾಂಡ್. ಅಂದರೆ ಭೂಮಿ ಮೇಲೆ ನಮ್ಮನ್ನು ರಕ್ಷಿಸಲಿಕ್ಕೆ ದೇವರು ಇರುವಂತೆ. ವುಡ್ ಹಿ ನಾಟ್ ಪ್ರೊಟೆಕ್ಟ್ ದೆಮ್ ಆನ್ ಸಿ, ಹಾಗೆಯೇ ಸಮುದ್ರದಲ್ಲಿ ಇರ್ತಕ್ಕಂಥ ನಮ್ಮನ್ನು ದೇವರು ರಕ್ಷಿಸೋದಿಲ್ವೇ ಅಂತಕ್ಕಂತಹ ಆ ಸಂದರ್ಭದಲ್ಲಿ ಈ ಮಾತನ್ನು ಕ್ಯಾಪ್ಟನ್ನ ಐಸಿ ಹ್ಯಾಂಡ್, ಅತೀ ಕೋಲ್ಡ್ ಆಗಿರ್ತಕ್ಕಂಥ ಕೈಗಳನ್ನ ಹಿಡಿದು ಈ ಮಾತನ್ನು ಆ ಮಗು ಹೇಳ್ತದೆ. ಇನ್ನು ನೆಕ್ಸ್ಟ್ ಗಿವನ್ ಬೆಲೋ ಈಸ್ ಅ ಪ್ರೊಫೈಲ್ ಆಫ್ ಶ್ರೀಮತಿ ಸುಧಾ ಕುಲಕರ್ಣಿ. ರೈಟ್ ಅ ಪ್ಯಾರಾಗ್ರಾಫ್ ಯೂಸಿಂಗ್ ಕ್ಲೂಸ್ ಗಿವನ್ ಬೆಲೋ. ಸೊ 3 ಮಾರ್ಕ್ಸ್ ಇರತಕ್ಕಂತಹ ಪ್ರೊಫೈಲ್ ರೈಟಿಂಗ್ ಇದೆ, ಭಾಳಷ್ಟು ಈಸಿಯಾಗಿರ್ತಕ್ಕಂಥದ್ದು. ಇಲ್ಲಿ ಅವರ ಡೀಟೇಲ್ಸನ್ನು ಕೂಡ ಕೊಟ್ಟಿದ್ದಾರೆ. ಸೊ ಈಗಾಗಲೇ ನಾವು ಹೌ ಟು ರೈಟ್ ಅ ಪ್ರೊಫೈಲ್ ರೈಟಿಂಗನ್ನು ಬರೆಯೋದು ಹೇಗೆ ಸ್ಟೆಪ್ ಬೈ ಸ್ಟೆಪ್ ಅಂತಕ್ಕಂಥದ್ದನ್ನು ಈಗಾಗಲೇ ವಿಡಿಯೋ ಮಾಡಿದ್ದೀವಿ. ಆ ವಿಡಿಯೋವನ್ನು ಕೂಡ ನೀವು ವಾಚ್ ಮಾಡ್ಬೋದು. ನೆಕ್ಸ್ಟ್ ನೋಡೋದಾದರೆ ಇದರ ಆನ್ಸರ್ ಕೂಡ ಇಲ್ಲಿದೆ. ದಿಸ್ ಈಸ್ ಅ ಪ್ರೊಫೈಲ್ ಆಫ್ ಸುಧಾ ಕುಲಕರ್ಣಿ. ಶಿ ವಾಸ್ ಬಾರ್ನ್ ಆನ್ 19th August in 1950 in Siggaon. Her nationality is Indian. Her spouse is N.R. Narayan Murthy. She has completed her engineering. She is the chairperson of Infosys. She is a philanthropist and writer. Her awards are Padma Shri,
ದಾನ ಚಿಂತಾಮಣಿ ಅತ್ತಿಮಬ್ಬೆ ಪದ್ಮ ಭೂಷಣ ಎಕ್ಸೆಟ್ರಾ ಇದಿಷ್ಟು ಪ್ರೊಫೈಲನ್ನು ಬರಿತಕ್ಕಂಥದ್ದು. ಸ್ಟೋರಿ ಡೆವಲಪ್ಮೆಂಟ್ ಕೂಡ ಇಲ್ಲಿ ಇದೆ ನೋಡ್ರಿ. ಆ ಫಾರ್ಮರ್ ಡ್ಯಾಶ್ ಓಲ್ಡ್ ಆ್ಯಂಡ್ ಬೆಡ್ ರಿಡನ್ ಈ ರೀತಿಯಾಗಿರ್ತಕ್ಕಂತಹ ಒಂದು ಸ್ಟೋರಿಯನ್ನು ಗ್ಯಾಪ್ ಮಾಡಿ ಕೊಟ್ಟಿರ್ತಕ್ಕಂಥದ್ದು. ಅದನ್ನು ಸ್ಟೋರಿ ನೋಡಿ ಇಲ್ಲಿ ಆನ್ಸರನ್ನು ಹೇಗೆ ಬರಿಬೇಕು ಅಂತಕ್ಕಂಥ ನೋಡಬೇಕಾಗ್ತದೆ. ದೇರ್ ವಾಸ್ ಅ ಫಾರ್ಮರ್, ಹಿ ವಾಸ್ ಓಲ್ಡ್ ಆ್ಯಂಡ್ ಬೆಡ್ ರಿಡನ್, ಹಿ ವಾಸ್ ವರೀಡ್ ಆ್ಯಸ್ ಹೀಸ್ ಸನ್ಸ್ ವೇರ್ ಲೇಜಿ, ಹಿ ವಾಂಟೆಡ್ ಟು ಟೀಚ್ ದೆಮ್ ಅ ಲೆಸನ್, ಹಿ ಟೋಲ್ಡ್ ದೆಮ್ that he had a hidden gold in the field. The farmer died. The lazy sons dug the ground in the field. They did not find any treasure ಅಥವಾ gold. They cursed their father. They thought to sow the seeds as the field was ready. They sowed the seeds and took care. They got a good crop. They sold the crop. They got a good money. They became rich. They thanked their father. They had found the hidden treasure. ಸೊ ಇಲ್ಲಿ ಸ್ಟೋರಿಯನ್ನು ಏನು ಕೊಟ್ಟಿರ್ತಾರಲ್ಲ ಇದನ್ನ ಕಂಪ್ಲೀಟಾಗಿ ಈ ಥರ ಗ್ಯಾಪ್ ಇದ್ದಾಗಲೇ ಓದ್ಕೊಂಡ್ರೆ ನಿಮಗೆ ಸ್ಟೋರಿನಲ್ಲಿ ಏನಿದೆ ಅಂತಕ್ಕಂಥದ್ದು ಅರ್ಥ ಆಗ್ತದೆ. ನೆಕ್ಸ್ಟ್ ಕ್ವೆಶನ್ ನೋಡೋದಾದರೆ ಇಲ್ಲಿ ಪಿಕ್ಚರ್ ರೀಡಿಂಗ್. ಸ್ಟಡಿ ದ ಪಿಕ್ಚರ್ ಗಿವನ್ ಬಿಲೋ, ರೈಟ್ ಎ ಡಿಸ್ಕ್ರಿಪ್ಷನ್ ಆರ್ ಆ್ಯನ್ ಅಕೌಂಟ್ ಆಫ್ ವಾಟ್ ದ ಪಿಕ್ಚರ್ ಸಜೆಸ್ಟ್ ಟು ಯು ಇನ್ ಪ್ಯಾರಾಗ್ರಾಫ್ ಅಂತ 3 ಮಾರ್ಕ್ಸ್ ಕ್ವೆಶನ್ನು. ಅದಕ್ಕೆ ಆನ್ಸರ್ ಅಂತ ಅನ್ನೋಕ್ಕಿಂತ ಪಿಕ್ಚರ್ ಡಿಸ್ಕ್ರಿಪ್ಷನ್ ವಿಡಿಯೋ ಇಸ್ ಆಲ್ರೆಡಿ ಅಪ್ಲೋಡೆಡ್, ಪ್ಲೀಸ್ ಸರ್ಚ್ ಅವರ್ ಚಾನಲ್ ಹೌ ಟು ರೈಟ್ ಅ ಪಿಕ್ಚರ್ ಡಿಸ್ಕ್ರಿಪ್ಷನ್. ಈ ಪಿಕ್ಚರ್ ಡಿಸ್ಕ್ರಿಪ್ಷನನ್ನು ಬರೆಯೋದು ಹೇಗೆ ಅಂತಕ್ಕಂಥದ್ರ ಮೇಲೆ ಭಾಳಷ್ಟು ಚೆನ್ನಾಗಿ ವಿಡಿಯೋ ಮಾಡಿದ್ದೀವಿ. ಆ ವಿಡಿಯೋವನ್ನು ನೋಡಿದರೆ ನಿಮಗೆ ಇದಕ್ಕೆ ಆನ್ಸರ್ ಮಾಡ್ಬೋದು. ಇದು ಕ್ವಿಟ್ ಫ್ರಮ್ ಮೆಮರಿ. ಸೊ ಇದು ಪದ್ಯವನ್ನು ಕಂಠಪಾಠ ಮಾಡಿ ಬರೀತಕ್ಕಂಥದ್ದು. ಒಂದು ಕ್ವಾಲಿಟಿ ಆಫ್ ಮರ್ಸಿ, ಇನ್ನೊಂದು ದ ಬ್ಲೈಂಡ್ ಬಾಯ್. ಎರಡರಲ್ಲಿ ಒಂದೊಂದು ಪದ್ಯಗಳನ್ನ ಕೇಳಿರ್ತಾರೆ, ಎರಡರಲ್ಲಿ ಒಂದನ್ನು ಬರಿಬೇಕಾಗಿರ್ತಕ್ಕಂಥದ್ದು. ಇನ್ನು ಪ್ಯಾಸೇಜ್ ಇರ್ತಕ್ಕಂಥದ್ದು, ಪ್ಯಾಸೇಜನ್ನು ಸರಿಯಾಗಿ ಕೊಟ್ಟಿರ್ತಕ್ಕಂಥ ಪ್ಯಾಸೇಜನ್ನು ಸರಿಯಾಗಿ ನೋಡಿಕೊಂಡು ಅದಕ್ಕೆ ಸಂಬಂಧಪಡ್ತಕ್ಕಂತಹ ಕ್ವಶನ್ಸ್ಗಳು ಕೆಳಗಿರ್ತವೆ. ಆ ಕ್ವಶನ್ಸ್ಗಳಿಗೆ ಮೇಲಿನ ಪ್ಯಾಸೇಜಲ್ಲಿ ಆನ್ಸರ್ ಹುಡುಕಬೇಕಾಗ್ತದೆ. ಸೊ ಇಲ್ಲಿ ಏನು ಮಾಡಬೇಕು ನೀವು ಅಂತಂದರೆ, ಇಲ್ಲಿ ಆನ್ಸರ್ ಹುಡ್ಕೋದು ಹೇಗೆ, ನಮ್ಗೆ ಆನ್ಸರ್ ಗೊತ್ತಾಗೋದಿಲ್ಲ ಅಂತಂದರೆ ವೆರಿ ಸಿಂಪಲ್. ಕ್ವಶನ್ ಓದ್ಕೊಳ್ರಿ. ಹೌ ಡು ದ ಟೆಂಪಲ್ ಕಾರ್ವಿಂಗ್ಸ್ ಟೇಕ್ ಅಸ್ ಬ್ಯಾಕ್ ಟು ಏನ್ಷಿಯಂಟ್ ಟೈಮ್ಸ್ ಅಂತ ಇದೆ. ಇಲ್ಲಿ ಏನ್ಷಿಯಂಟ್ ಟೈಮ್ಸ್ ಅಂತಕ್ಕಂಥದ್ದು ಒಂದು ಕೀವರ್ಡ್, ಟೆಂಪಲ್ಸ್ ಕಾರ್ವಿಂಗ್ಸ್ ಅಂತಕ್ಕಂತಹ ಒಂದು ಕೀವರ್ಡ್, ಬ್ಯಾಕ್ ಟು ಏನ್ಷಿಯಂಟ್ ಟೈಮ್ಸ್ ಅಂತಕ್ಕಂಥ ಈ ಕೀವರ್ಡ್, ಈ ವರ್ಡ್ಸ್ಗಳು ಪ್ಯಾಸೇಜಿನಲ್ಲಿ ಎಲ್ಲಿ ಸಿಗುತ್ತವೋ ಅದು ನಿಮ್ಮ ಆನ್ಸರ್ ಆಗಿರ್ತದೆ. ನೆಕ್ಸ್ಟ್ ಕ್ವಶನ್ ನೋಡೋದರಲ್ಲಿ ವೈ ಆರ್ ಕಾರ್ವಿಂಗ್ಸ್ ಆಫ್ ಇಂಡಿಯನ್ ಟೆಂಪಲ್ಸ್ ಇಂಪಾರ್ಟೆಂಟ್ ಅಂತಕ್ಕಂಥದ್ದು. ಈ ಕಾರ್ವಿಂಗ್ಸ್ ಆನ್ ಇಂಡಿಯನ್ ಟೆಂಪಲ್ಸ್ ಅಂತಕ್ಕಂಥ ವರ್ಡ್ ನಿಮಗೆ ಪ್ಯಾಸೇಜ್ನಲ್ಲಿ ಎಲ್ಲಿ ಸಿಗ್ತದೋ ಅದು ನಿಮಗೆ ಆನ್ಸರ್ ಆಗಿರ್ತದೆ. ಇದೊಂದು ಸಿಂಪಲ್ ಆಗಿರ್ತಕ್ಕಂತಹ ಟ್ರಿಕ್ಸ್. ನೆಕ್ಸ್ಟ್ ಇನ್ ಆನ್ಸರ್ ದ ಫಾಲೋವಿಂಗ್ ಇನ್ 8 to 10 ಸೆಂಟೆನ್ಸಸ್. ನೋಡಿ ಸಮ್ಮರಿ ಬರೆಯೋದಿರ್ತಕ್ಕಂಥದ್ದು 100%. ನಾನು ಆವಾಗಲೇ ಹೇಳಿರಂಗೆ 36ನೇ ಕ್ವೆಶನ್ 4 ಮಾರ್ಕ್ಸ್ ಇರ್ತಕ್ಕಂಥದ್ದು. ಸೊ ಇಲ್ಲಿ ನೀವೇನು ಮಾಡಬೇಕಾಗ್ತದೆ, 3 ಸಮ್ಮರೀಸ್ಗಳನ್ನ ಕೊಟ್ಟಿರ್ತಾರೆ, 3ರಲ್ಲಿ ಒಂದನ್ನು ಬರೀಬೇಕು. 3 ಸಮ್ಮರಿಯನ್ನು ನಾನು ನಿಮಗಿಲ್ಲಿ ಸಾಧ್ಯ ಆದಷ್ಟು ಶಾರ್ಟ್ ಮಾಡಿಕೊಟ್ಟಿದ್ದೀನಿ. ಆ ಶಾರ್ಟೆಸ್ಟ್ ಆಗಿರ್ತಕ್ಕಂಥ ಸಮ್ಮರಿಗಳನ್ನು ನೀವು ಪ್ರಿಪೇರ್ ಆಗಬೇಕಾಗ್ತದೆ. ದ ಪೊಯೆಟ್ ಆ್ಯಂಡ್ ಹೀಸ್ ಫಾದರ್ ವೇರ್ ಕನ್ಸಿಡರ್ಡ್ ಟುವಾರ್ಡ್ಸ್ ಗ್ರ್ಯಾಂಡ್ಮಾ ಇನ್ ದ ಪೊಯಮ್ ಗ್ರ್ಯಾಂಡ್ಮಾ ಕ್ಲೈಮ್ಸ್ ಅಟ್ ಜಸ್ಟಿಫೈ. ಸೊ ಸಮರಿ ಬರೀರಿ ಅಂತಕ್ಕಂಥದ್ದು. ಇದಿಷ್ಟು ನಿಮಗೆ ಸಮರಿಯನ್ನು ಭಾಳಷ್ಟು ಸಿಂಪಲ್ಲಾಗಿ ಸಮರಿಯನ್ನು ರೆಡಿ ಮಾಡ್ಕೊಂಡಿದ್ದೀನಿ. ವಿಡಿಯೋನ ಪಾಸ್ ಮಾಡಿ ನೀವು ಆನ್ಸರನ್ನು ಬರ್ಕೋಬೋದು. ನೆಕ್ಸ್ಟ್ ನೋಡಿರಿ, ರೈಟ್ ದ ಕನ್ವರ್ಸೇಷನ್ ಬಿಟ್ವೀನ್ ದ ಪೊಯೆಟ್ ಆ್ಯಂಡ್ ಮದರ್ ಇಂಡಿಯಾ ಇನ್ ಯುವರ್ ಓನ್ ವರ್ಡ್ಸ್. ಇದು ನಿಮಗೆ ದ ಸಾಂಗ್ ಆಫ್ ಇಂಡಿಯಾ ಪದ್ಯದಿಂದ ಬಂದಿರತಕ್ಕಂಥ ಪೊಯಮ್ ಆಗಿರ್ತದೆ. ವೆರಿ ಇಂಪಾರ್ಟೆಂಟ್. ಇದು ನಿಮಗೆ 3 ಮಾರ್ಕ್ಸಿಗೆ ಕೂಡ ಕ್ವಶನ್ ನಂಬರ್ 26ನಲ್ಲಿ ಕೇಳ್ತಕ್ಕಂಥ ಸಾಧ್ಯತೆ ಇದೆ. ಇನ್ನು ನೆಕ್ಸ್ಟ್ ಇಂಟರ್ನಲ್ ಚಾಯ್ಸ್ ಕ್ವಶನ್ ಏನಾಗಿದೆ ಅಂತಂದರೆ, ಇಲ್ಲಿ ಹೌ ಡಸ್ ದ ಲ್ಯಾಂಡ್ ಟ್ರೈ ಟು ಮೇಕ್ ಅ ಮ್ಯಾನ್ ರಿಯಲೈಸ್ ಹಿಸ್ ಮಿಸ್ಟೇಕ್ ಇನ್ ದ ಪೊಯಮ್ ಐ ಆಮ್ ದ ಲ್ಯಾಂಡ್. ಐ ಆಮ್ ದ ಲ್ಯಾಂಡ್ ಪದ್ಯದ ಸಮರಿ. ಇದು ಕ್ವಶನ್ ನಂಬರ್ 26ನಲ್ಲಿ 90% ಬರ್ತದೆ ಅಂತಕ್ಕಂಥ ಗ್ಯಾರಂಟಿ ನನಗಂತೂ ಇದೆ. ಹಾಗಾಗಿ 3 ಮಾರ್ಕ್ಸ್ಗೆ ಪ್ರಿಪೇರ್ ಆಗಬೇಕು. ಅದರ ಸಮರಿಯನ್ನು ಕೂಡ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಅಬ್ಸರ್ವ್ ಮಾಡಿರಿ. ರೈಟ್ ಆ್ಯಂಡ್ ಎಸೆ ಆನ್ ಎನಿ ಒನ್ ಆಫ್ ದ ಫಾಲೋವಿಂಗ್. ಕೇಳಿಕೊಟ್ಟಿರ್ತಕ್ಕಂಥ 3 ಎಸೆಗಳಲ್ಲಿ ಒಂದು ಎಸೆಯನ್ನು ಪ್ರಬಂಧವನ್ನು ಬರೀರಿ ಅಂತಕ್ಕಂಥದ್ದು 4 ಮಾರ್ಕ್ಸ್ಗೆ. ಸೊ ಈ ಒಂದು ಎನ್ವಿರಾನ್ಮೆಂಟ್ ಪೊಲ್ಯೂಷನ್, ಬ್ಯಾನ್ ಆನ್ ಪ್ಲಾಸ್ಟಿಕ್, ಅಡ್ವಾಂಟೇಜ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಆಫ್ ಇಂಟರ್ನೆಟ್. ಒಂದು ನೆನಪಿಟ್ಟುಕೊಂಡ್ರೆ, ಒಂದು ಎನ್ವಿರಾನ್ಮೆಂಟ್ ಬಗ್ಗೆ ಬರ್ತಕ್ಕಂಥದ್ದು, ಇನ್ನೊಂದು ಒಂದು ಮಾಸ್ ಮೀಡಿಯಾ ಬಗ್ಗೆ ಅಥವಾ ಈ ಇಂಟರ್ನೆಟ್ದ ಅಡ್ವಾಂಟೇಜ್, ಡಿಸ್ಅಡ್ವಾಂಟೇಜ್, ಮೊಬೈಲ್ದು ಅಡ್ವಾಂಟೇಜ್ ಮತ್ತು ಡಿಸ್ಅಡ್ವಾಂಟೇಜ್, ಮತ್ತು ಯಾವುದು ಕಂಪ್ಯೂಟರ್ನ ಉಪಯೋಗಗಳೇನು, ಆ ಥರ ಒಂದು ಮೀಡಿಯಾಗೆ ಸಂಬಂಧಪಡ್ತಕ್ಕಂಥ ಒಂದು ಕ್ವಶನ್ ಬಂದರೆ, ಇನ್ನು ಎನ್ವಿರಾನ್ಮೆಂಟಿಗೆ ಸಂಬಂಧಪಡ್ತಕ್ಕಂತಹ
ಟೋಟಲ್ ಎನ್ವಿರಾನ್ಮೆಂಟ್ ಪೊಲ್ಯೂಷನ್ ಕೇಳ್ಬೋದು, ಇಲ್ಲ ವಾಟರ್ ಪೊಲ್ಯೂಷನ್, ಏರ್ ಪೊಲ್ಯೂಷನ್, ನಾಯ್ಸ್ ಪೊಲ್ಯೂಷನ್, ಅದರಲ್ಲಿ ಬೇರೆ ಬೇರೆ ಕೇಳ್ಬೋದು. ಸೊ ಹಂಗಾಗಿ ಈ ಎಸ್ಸೆ ರೈಟಿಂಗನ್ನು ಬರಿತಕ್ಕಂಥ ಸ್ಟೆಪ್ಸ್ಗಳೇನು, ಹೇಗೆ ಬರೆದ್ರೆ ನಮಗೆ 4 ಮಾರ್ಕ್ಸ್ ಬರ್ತವೆ ಅಂತಕ್ಕಂಥದ್ದನ್ನು ಆಲ್ರೆಡಿ ನಾನು ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ನಮ್ಮ ಚಾನಲ್ ಸರ್ಚ್ ಮಾಡಿದರೆ ನಿಮಗೆ ಆ ವಿಡಿಯೋ 100% ಸಿಗ್ತದೆ. ಆ ವಿಡಿಯೋನ ನೋಡಿದರೆ ನಿಮಗೆ ಇದು 100% ಅರ್ಥ ಆಗ್ತದೆ. ನೆಕ್ಸ್ಟ್, ರೈಟ್ ಎ ಲೆಟರ್ ಯೂಸಿಂಗ್ ದ ಇನ್ಫಾರ್ಮೇಷನ್ ಗಿವನ್ ಬಿಲೋ. ಇದಕ್ಕೆ ಸಂಬಂಧಪಡ್ತಕ್ಕಂಥ 5 ಅಂಕಗಳಿಗೆ ಸಂಬಂಧಪಡ್ತಕ್ಕಂತಹ ಹೌ ಟು ರೈಟ್ ಎ ಪರ್ಸನಲ್ ಲೆಟರ್ ಆ್ಯಂಡ್ ಹೌ ಟು ರೈಟ್ ಆಫಿಷಿಯಲ್ ಲೆಟರ್, ಇದ್ರ ಮೇಲೂ ಕೂಡ ವಿಡಿಯೋ ಮಾಡಿದ್ದೀನಿ. 100% ನಿಮಗೆ ಅಲ್ಲಿ 5 ಮಾರ್ಕ್ಸ್ ಬರಲೇಬೇಕು. ಆ ವಿಡಿಯೋನ ನೋಡಬೇಕು. ಹಾಗಾಗಿ ಇಲ್ಲಿವರೆಗೂ ನಮ್ಮ ಈ ವಿಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಲ್ ದ ಬೆಸ್ಟ್ ಫಾರ್ ಯುವರ್ 26th ಎಕ್ಸಾಮ್. 26 ಇರ್ತಕ್ಕಂಥ ಎಕ್ಸಾಮ್ಗೆ ಧನ್ಯವಾದಗಳು, ಶುಭವನ್ನು ಹೇಳ್ತಾ ಇವತ್ತಿನ ವಿಡಿಯೋ ಪಾಠ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.